ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಉಲೂಕ ದೂತನಾಗಿ ಬಂದು ದುರ್ಯೋಧನ ಪಾಂಡವರಿಗೋಸ್ಕರ ಏನ್ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದ. ಆ ಎಲ್ಲ ಮಾತನ್ನ ಪಾಂಡವರ ಮುಂದೆ ಆಡಿ ಅವರ ಸಂದೇಶವನ್ನ ತಗೊಂಡು ದುರ್ಯೋಧನನಿಗೆ ಹೇಳಿ ಹೊರಟರು. ಎಲ್ಲ ವ್ಯೂಹಗಳನ್ನ ಮಾಡಿಕೊಂಡ್ರು. ಆ ವ್ಯೂಹಗಳನ್ನ ಮಾಡಿ ಯುದ್ಧಕ್ಕೆ ರೆಡಿಯಾಗಿ ನಿಂತರು. ಯುದ್ಧಕ್ಕೆ ಅವರೆಲ್ಲ ಈಗ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲಿಂದ ಏನಾಯ್ತು ಅನ್ನೋದು ಪ್ರಶ್ನೆ. ಸಂಜಯ ಹೇಳ್ತಾ ಇದ್ದಾನೆ ಇದನ್ನೆಲ್ಲ ಒಂದೊಂದು ವೃತ್ತಾಂತವನ್ನ ಒಂದು ಚಿಕ್ಕ ಪಾಯಿಂಟ್ ಅನ್ನು ಬಿಡದೆ ಎಲ್ಲ ವಿಷಯಗಳನ್ನ ತಿಳಿಸಿಕೊಡ್ತಾ ಇದ್ದಾನೆ ಸಂಜಯ. ಅಂದ್ರೆ ಇಲ್ಲಿಂದ ಈಗ ರಥಾಧಿರಥ ಸಂಖ್ಯಾನ ಪರ್ವ ಅಂತ ಆರಂಭ. ಒಟ್ಟು 12 ಅವಾಂತರ ಪರ್ವಗಳಿದರಲ್ಲಿ. ಅದರಲ್ಲಿ ಈಗ 10 ಮುಗಿಸಿದ್ದೇವೆ ನಾವೀಗ. ಈಗ ರಥಾಧಿರಥ ಸಂಖ್ಯಾನ ಪರ್ವ ಅನ್ನೋದು 11ನೇದು. ಇದಾದ್ಮೇಲೆ ಅಂಬೋಪಾಖ್ಯಾನ ಪರ್ವ ಅಂತ 12ನೇದ್ದು. ಅಲ್ಲಿಗೆ ಉದ್ಯೋಗ ಪರ್ವ ಮುಗಿಯತ್ತೆ. ಧೃತರಾಷ್ಟ್ರ ಸಂಜಯನ್ನ ಪ್ರಶ್ನೆ ಮಾಡ್ತಾನೆ. ಪ್ರತಿಜ್ಞಾತೆ ಫಲ್ಗುನೇನ ವಧೆ ಭೀಷ್ಮಸ್ಯ ಸಂಜಯ ಕಿಮಕುರ್ವತ ಮೇ ಪುತ್ರ ಮಂದಾ ದುರ್ಯೋಧನಾದಯ ಹತಮೇವ ಹಿ ಪಶ್ಯಾಮಿ ಗಾಂಗೇಯಂ ಪಿತರಂ ರಣೆ ವಾಸುದೇವ ಸಹಾಯೇನ ಪಾರ್ಥೇನ ದೃಢಧನ್ವಿನ ಸಚಾ ಪರಿಮಿತ ಪ್ರಜ್ಞಃ ತಚ್ಛ್ರುತ್ವಾ ಪಾರ್ಥಭಾಷಿತಂ ಕಿಮುಕ್ತವಾನ್ ಮಹೇಶ್ವಾಸೋ ಭೀಷ್ಮಃ ಪ್ರಹರತಾಂ ವರಃ ಸೈನಾಪತ್ಯಂಚ ಸಂಪ್ರಾಪ್ಯ ಕೌರವಾಣಾಂ ಧುರಂಧರಃ ಕಿಮಚೇಷ್ಟತ ಗಾಂಗೇಯೋ ಮಹಾಬುದ್ಧಿ ಪರಾಕ್ರಮಃ ತತಸ್ತತ್ ಸಂಜಯಸ್ತಸ್ಮೈ ಸರ್ವಮೇವನ್ಯವೇದಯತ್ ಯಥೋಕ್ತಂ ಕುರು ವೃದ್ಧೇನ ಭೀಷ್ಮೇಣಾಮಿತ ತೇಜಸಾ ಸೈನಾಪತ್ಯಮನುಪ್ರಾಪ್ಯ ಭೀಷ್ಮಃ ಶಾಂತನವೋ ನೃಪ ದುರ್ಯೋಧನಮುವಾಚೇದಂ ವಚನಂ ಹರ್ಷಯನ್ನಿವ ನಮಸ್ಕೃತ್ಯ ಕುಮಾರಾಯ ಸೇನಾನ್ಯೇ ಶಕ್ತಿಪಾಣಯೇ ಅಹಂ ಸೇನಾಪತಿಸ್ತೇದ್ಯ ಭವಿಷ್ಯಾಮಿ ನ ಸಂಶಯಃ ಸೇನಾಕರ್ಮಣ್ಯಭಿಘ್ನೋಸ್ಮಿ ವ್ಯೂಹೇಷು ವಿವಿಧೇಷು ಚ ಕರ್ಮ ಕಾರಯಿತುಂ ಚೈವ ಭೃತಾನಪ್ಯಭೃತಾನ್ ತಥಾ ಯಾತ್ರಾಯಾನೇ ಚ ಯುದ್ಧೇ ಚ ಲಬ್ಧ ಪ್ರಶಮನೇಷು ಚ ಶೃಂಗಂ ವೇದ ಮಹಾರಾಜ ಯಥಾ ವೇದ ಬೃಹಸ್ಪತಿಃ ವ್ಯೂಹಾನಾಂಚ ಸಮಾರಂಭಾನ್ ದೇವಗಾಂಧರ್ವಮಾನುಷಾನ್ ತೈರಹಂ ಮೋಹಯಿಷ್ಯಾಮಿ ಪಾಂಡವಾನ್ ವ್ಯೇತು ತೇ ಜ್ವರಃ ಸೋಹಂ ಯೋತ್ಸ್ಯಾಮಿ ತತ್ವೇನ ಪಾಲಯನ್ ತವ ವಾಹಿನೀಂ ಯಥಾವಚ್ಛಾಸ್ತ್ರತೋ ರಾಜನ್ ವ್ಯೇತು ತೇ ಮಾನಸೋಜ್ವರಃ ವಿದ್ಯತೆ ಮೇ ನ ಗಾಂಗೇಯ ಭಯಂ ದೇವಾಸುರೇಷ್ವಪಿ ಸಮಸ್ತೇಷು ಮಹಾಬಾಹೋ ಸತ್ಯಮೇತದ್ಬ್ರವೀಮಿ ತೇ ಕಿಂ ಪುನಸ್ತ್ವಯಿ ದುರ್ಧರ್ಷೇ ಸೈನಾಪತ್ಯೇ ವ್ಯವಸ್ಥಿತೆ ದ್ರೋಣೇ ಚ ಪುರುಷವ್ಯಾಘ್ರೇ ಸ್ಥಿತೆ ಯುದ್ಧಾಭಿನಂದಿನಿ ಭವದ್ಭ್ಯಾಂ ಪುರುಷಾಗ್ರಾಭ್ಯಾಂ ಸ್ಥಿತಾಭ್ಯಾಂ ವಿಜಯೋ ಮಮ ನ ದುರ್ಲಭಂ ಕುರು ಶ್ರೇಷ್ಠ ದೇವರಾಜ್ಯಮಪಿ ಧ್ರುವಂ ರಥ ಸಂಖ್ಯಾಂತು ಕಾರ್ತ್ಸ್ನೇನ ಪರೇಷಾಂ ಆತ್ಮನಸ್ತಥಾ ತಥೈವ ಅತಿರಥಾನಾಂಚ ವೇತ್ತುಮಿಚ್ಛಾಮಿ ಕೌರವ ಪಿತಾಮಹೋ ಹಿ ಕುಶಲಃ ಪರೇಷಾಮಾತ್ಮನಸ್ತಥಾ ಶ್ರೋತುಮಿಚ್ಛಾಮ್ಯಹಂ ಸರ್ವೈಃ ಸಹೈಭಿರ್ವಸುಧಾದಿಭೈಃ. ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಸಂಜಯ, ಅರ್ಜುನ ದುರ್ಯೋಧನನಿಗೆ ಹೇಳಿ ಕಳಿಸುವಾಗ ಉಲೂಕನಿಗೆ ಹೇಳಿದ ಮಾತು ಒಂದೇ.
ನೀನು ಯಾರ ಬಲವನ್ನ ಆಶ್ರಯ ಮಾಡಿಕೊಂಡು ಡಿಪೆಂಡ್ ಮಾಡಿಕೊಂಡು ನಮ್ಮನ್ನ ಸೋಲಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದೆಯೋ ದುರ್ಯೋಧನ, ಅಂತಹ ಭೀಷ್ಮಾಚಾರ್ಯರನ್ನೇ ನಾನು ಫಸ್ಟ್ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿಬಿಟ್ಟ ಅಂತ ನೀನು ಹೇಳಿದ್ಯಲ್ಲ. ಆ ಪ್ರತಿಜ್ಞೆ ಆದ್ಮೇಲೆ ನನ್ನ ಮಕ್ಕಳು ಇವಾಗ ಮಾತಾಡ್ತಾನೆ, ಬೈತಾನೆ. ಎಂಥ ಮಕ್ಕಳವರು ಅಂದ್ರೆ ಮಂದಾಹ ಅಂತಾನೆ, ಮಹಾ ಮಂದಮತಿಗಳು, ತಲೆ ಸರಿ ಇಲ್ಲ. ಏನ್ ಮಾಡಿದ್ರು ದುರ್ಯೋಧನಾದಿಗಳು? ಮುಗೀತು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಕೃಷ್ಣನ ಸಹಾಯ ಅರ್ಜುನನಿಗಿದೆ, ಕೈಯಲ್ಲಿ ಅತ್ಯಂತ ಗಟ್ಟಿಯಾದ ದೃಢವಾದಂತಹ ಗಾಂಡೀವ ಇದೆ. ಹಾಗಿರ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಗಂಗೆಯ ಮಗನಾದಂತಹ ಭೀಷ್ಮ ಸತ್ತೋಗಿದ್ದಾರೆ ಅಂತಲೇ ನನ್ನ ಭಾವನೆ. ಸಾಯಿಸೋದಲ್ಲ, ಕೃಷ್ಣ ಅರ್ಜುನನ ಕೈಯಲ್ಲಿ ಗಾಂಡೀವ, ಈ ಎರಡು ಇರೋದ್ರಿಂದ ಸತ್ತೋದ ಅಂತಾನೆ ಅರ್ಥ. ನನಗೆ ಇನ್ನೇನು ಬದುಕುವುದರಲ್ಲಿ ಇನ್ನು ಬದುಕ್ತಾರೆ ಮಾಡ್ತಾರೆ ಅಂತ ಏನಿಲ್ಲ, ಅವ್ರು ಹೋಗಿಬಿಟ್ರು ಅಂತಾನೆ ಅರ್ಥ. ಆದ್ದರಿಂದ ಅವನು ಸಾಮಾನ್ಯ ಅಲ್ಲ. ಭೀಷ್ಮಾಚಾರ್ಯರ ವೈಭವ ಸಾಮಾನ್ಯದ್ದಲ್ಲ, ಅಪರಿಮಿತ ಪ್ರಜ್ಞ ಅಂತಾರೆ. ವಿಶೇಷವಾಗಿ ಶಾಸ್ತ್ರದ ಅಧ್ಯಯನವನ್ನ ಚೆನ್ನಾಗಿ ಮಾಡಿದ ಮಹಾನುಭಾವರು, ಅಪಾರವಾದ ಬುದ್ಧಿ, ಒಳ್ಳೆ ಧನುಸ್ಸಿದ್ದ ಮಾತ್ರಕ್ಕೆ ಹೊಡೆಯಕ್ ಬರಬೇಕು ಅಂತಿಲ್ಲ. ಧನುಸ್ಸು ಇದೆ, ಹೊಡೆಯೋದು ಹೇಗೆ ಅಂತಲೂ ಗೊತ್ತಿದೆ. ಅಂತಹ ಭೀಷ್ಮರು ಹೊಡೆಯೋರಲ್ಲೇ ದೊಡ್ಡವರವರು, ಅಂಥ ಧನುರ್ಧಾರಿಗಳು. ಅರ್ಜುನನ ಮಾತು ಅವ್ರ ಕಿವಿಗೆ ಬಿದ್ದಿದೆ, ಖಂಡಿತ ಬಿದ್ದಿದೆ. ಏನು ಉತ್ತರ ಕೊಟ್ರದಕ್ಕೆ? ಸೇನಾಧಿಪತ್ಯವನ್ನ ಅವರು ತಗೊಂಡ್ರಲ್ಲ, ಏನ್ ಮಾಡಿದ್ರು? ಒಳ್ಳೆ ಬುದ್ಧಿ, ಒಳ್ಳೆ ಪರಾಕ್ರಮ, ಶಕ್ತಿ ಇದೆಲ್ಲ ಇದೆ ಅವರಿಗೆ. ಏನ್ ಮಾಡಿದ್ರು? ಸೇನಾಧಿಪತಿಗಳಾಗಿ ಏನ್ ಮಾಡಿದ್ರು ಅಂದಾಗ ವೈಶಂಪಾಯನ ಜನಮೇಜಯನಿಗೆ ಹೇಳ್ತಾರೆ, ಜನಮೇಜಯ, ಕುರುವೃದ್ಧರಾದ, ಕುರುಗಳಲ್ಲೇ ಅತ್ಯಂತ ವೃದ್ಧಾಪ್ಯವನ್ನ ಪಡೆದ, ನಾನು ಅವಾಗಲೇ ಹೇಳಿದೆ, ನಿನ್ನೆ ಹೇಳಿದೆ, ಕುರುಗಳಲ್ಲೇ ಅತ್ಯಂತ ವೃದ್ಧಾಪ್ಯವನ್ನ ಪಡೆದ ಮಹಾನುಭಾವ ಬಾಕ್ಲೀಕ ರಾಜ. ಬಾಕ್ಲೀಕನ ನೆಕ್ಸ್ಟ್ ಜನರೇಷನ್ನೇ ಭೀಷ್ಮರು. ಆದ್ರೆ ಬಾಕ್ಲೀಕ ಕುರುವಂಶವನ್ನ ಬಿಟ್ಟು ಪ್ರತ್ಯೇಕವಾಗಿ ಅವನ ತಾಯಿ ಮನೆ ಹೊರಟೋದಾದ್ದರಿಂದ ಅವನನ್ನ ಇಲ್ಲಿ ಸೇರಿಸ್ತಾ ಇಲ್ಲ. ಈಗ ಬದುಕುಳಿದ ಕೌರವರಲ್ಲಿ ಅತ್ಯಂತ ವೃದ್ಧ ಭೀಷ್ಮ. ಏನ್ ಹೇಳ್ದ ಅನ್ನೋದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ದ. ಅದನ್ನ ನಾನು ಹೇಳ್ತೀನಿ ಕೇಳು ಅಂತ ಅವ್ರು ಹೇಳ್ತಾರೆ. ಸಂಜಯ ಧೃತರಾಷ್ಟ್ರನಿಗೆ ಏನ್ ಹೇಳ್ದ? ಸರಿ, ಸೇನಾಧಿಪತ್ಯ ತಗೊಂಡ್ಬಿಟ್ಟಿದ್ದಾರೆ. ದುರ್ಯೋಧನನಿಗೆ ಇವರೆಲ್ಲರ ಪ್ರತಿಜ್ಞೆಗಳನ್ನ ಕೇಳಿ 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 ಮನಸ್ಸಿಗೆ ಒಂದು ರೀತಿಯ ಭಯ ಶುರುವಾಗ್ಬಿಟ್ಟಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೇನಾಧಿಪತಿ ಆದವರು ಏನ್ ಮಾಡ್ಬೇಕು? ಅವನಿಗೆ ಖುಷಿ ಆಗೋ ಹಾಗೆ ನಗಿಸ್ಬೇಕು ಅವನ್ನ. ಟೆನ್ಷನ್ ಮಾಡ್ಕೋಬೇಡ ಕಣಯ್ಯ ನೀನು ಅಂತ ಹೇಳ್ಬೇಕು, ತಲೆ ಕೆಡಿಸ್ಕೋಬೇಡ, ಸಂತೋಷವಾಗಿರು ಅಂತ ಅವನನ್ನ ಟೆನ್ಷನ್ ಫ್ರೀ ಮಾಡ್ಬೇಕು. ಆ ಕೆಲಸ ಮಾಡ್ತಾರೆ ಭೀಷ್ಮಾಚಾರ್ಯರು. ಆರಂಭದಲ್ಲಿ ಏನ್ ಮಾಡ್ತಾರೆ? ಸೇನಾಧಿಪತಿಗಳಾಗಿ ಯಾರು ಆಯ್ಕೆ ಆಗ್ತಾರೆ, ಸೇನಾಧಿಪತ್ಯವನ್ನ ಯಾರು ತಗೊಳ್ತಾರೆ, ಅವರೆಲ್ಲ ಫಸ್ಟ್ ಮಾಡಬೇಕಾದ ಕೆಲಸ ಏನು? ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ನೋಡಿ. ಇಲ್ಲಿ ಸೇನಾಧಿಪತಿ ಅಂತ ಆಗುವ ವ್ಯಕ್ತಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸೈನ್ಯದಲ್ಲೇ ಅತ್ಯಂತ ಉತ್ಕೃಷ್ಟವಾದ ಸೈನ್ಯ ದೇವತೆಗಳ ಸೈನ್ಯ. ಅಂಥ ದೇವತೆಗಳ ಸೈನ್ಯಕ್ಕೆ ಅಧಿಪತಿ ಯಾರು? ಕುಮಾರ. ಆದ್ದರಿಂದ ಅವನಿಗೆ ಸೇನಾನಿ ಅಂತ ಹೆಸರು. ಅವನಿಗೆ ನಮಸ್ಕಾರ ಮಾಡ್ತಾರೆ ನೋಡ್ರಿ. ನಮಸ್ಕೃತ್ಯ ಕುಮಾರಾಯ, ಕುಮಾರನಾದ, ಸೇನಾಧಿಪತಿಯಾದ, ಕೈಯಲ್ಲಿ ಶಕ್ತಿಯನ್ನ ಶಕ್ತಿಯಾಯುಧವನ್ನ ಧರಿಸಿರತಕ್ಕಂತಹ ಸೇನಾನಿಯಾದ, ದೇವಸೇನೆಗೆ ಅಧಿಪತಿಯಾದ ಕುಮಾರ ಸುಬ್ರಹ್ಮಣ್ಯ, ಅವನಿಗೆ ನಮಸ್ಕಾರ ಮಾಡಿ, ದುರ್ಯೋಧನ, ನಾನು ನಿನ್ನ ಸೈನ್ಯಕ್ಕೆ ಖಂಡಿತವಾಗಲೂ ಅಧಿಪತಿ ಆಗ್ತೇನಪ್ಪ, ನೀನ್ ತಲೆ ಕೆಡಿಸ್ಕೊಳ್ಬೇಡ. ಅದಕ್ಕೆ ವಯಸ್ಸಾಗಿ ಹೋಗಿದೆ, ಇವ್ರು ಏನ್ ಮಾಡ್ತಾರೆ ಅಂತ ಅನ್ಕೋಬೇಡ. ಏನೇನು ಅಂತ ಏನೇನು ಮಾಡಬೇಕು ನನಗೆಲ್ಲ ಗೊತ್ತಿದೆ. ಬೇರೆ 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 ವ್ಯೂಹಗಳನ್ನ ನಾನು ಮಾಡಿಬಿಡ್ತೇನೆ. ಶೇನ ವ್ಯೂಹ, ಗರುಡ ವ್ಯೂಹ, ಪಕ್ಷಿ ವ್ಯೂಹ, ಬೇಕಾದಷ್ಟಿದೆ. ಪದ್ಮ ವ್ಯೂಹ, ಚಕ್ರ ವ್ಯೂಹ, ಎಷ್ಟು ವ್ಯೂಹಗಳಿದೆ. ಆ ಎಲ್ಲ ವ್ಯೂಹಗಳನ್ನ ನಾನು ಮಾಡ್ತೇನೆ.
ಇಬ್ಬರಿದ್ದಾರೆ. ನಮ್ಮ ಕಂಟ್ರೋಲ್ ನಲ್ಲಿ ಇರುವ ಸೈನಿಕರು ಅಂತಿದ್ದಾರೆ, ನಮ್ಮ ಕಂಟ್ರೋಲ್ ನಲ್ಲಿ ಇರದೇ ಇರತಕ್ಕಂತಹ ಬೇರೆ ರಾಜನ ಸೈನಿಕರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದ. ಅದರ ಅರ್ಥ ಏನು? ಆದಿರಾಜರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಭೃತಾನ್ ತಥಾ ಅಂತ. ಭೃತರು ಅಂದ್ರೆ ಯಾರು ನಮ್ಮಿಂದ ಸಂಬಳವನ್ನ ತಗೊಳ್ತಾ ಇದ್ದಾರೆ ಅವರನ್ನೂ ಕೆಲಸ ಮಾಡಿಸ್ತೇನೆ, ಅವ್ರ ಕೈಯಲ್ಲೂ ಕೆಲಸ ಮಾಡಿಸ್ತೇನೆ. ಯಾರು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ ನಮ್ಮಿಂದ ಯಾರು ಸ್ಯಾಲರಿ ತಗೊಂತಾ ಇಲ್ಲ, ಯಾರು ಇಂಡಿಪೆಂಡೆಂಟ್ ಆಗಿ ಬೇರೆ ರಾಜನ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಇಬ್ಬರ ಕೈಲೂ ಕೆಲಸ ಮಾಡಿಸೋದು ಹೇಗೆ ಅಂತ ನಂಗೆ ಗೊತ್ತಿದೆ. ಆದ್ದರಿಂದ ಯುದ್ಧ ಮಾಡೋದು ಹೇಗೆ, ಸೈನ್ಯವನ್ನ ಫೋರ್ ಫ್ರಂಟ್ ನಲ್ಲಿ ಲೀಡ್ ಮಾಡೋದು ಹೇಗೆ, ಶತ್ರುಗಳ ಸೈನಿಕರನ್ನ ಗಲಾಟೆ ಮಾಡದೇ ಇರೋ ತರ ಸುಮ್ಮನೆ ಇರಿಸೋದು ಹೇಗೆ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್, ಶೃಂಗಂ ವೇದ ಅಂತಾನೆ. ಶೃಂಗ ಅಂದ್ರೆ ಪ್ರಧಾನ ಅಂತ. ಪ್ರಧಾನವಾದದ್ದು ಯಾವುದು ಅದೆಲ್ಲ ನನಗೆ ಬೃಹಸ್ಪತ್ಯಾಚಾರ್ಯರಂತೆ ಗೊತ್ತಿದ್ಯಪ್ಪ. ಮತ್ತೆ ವ್ಯೂಹಗಳು ನಾನ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳದನಲ್ಲ, ಆ ವ್ಯೂಹಗಳು ಅಂದ್ರೆ ಸಾಮಾನ್ಯವಾದ ವ್ಯೂಹ ಅಲ್ಲ, ದೇವತೆಗಳು ಮಾಡುವ ವ್ಯೂಹ, ಗಂಧರ್ವರು ಮಾಡುವ ವ್ಯೂಹ, ಮನುಷ್ಯರು ಮಾಡುವಂತಹ ವ್ಯೂಹ, ಅದೆಲ್ಲ ಗೊತ್ತಿದೆ. ಈ ವ್ಯೂಹಗಳನ್ನೆಲ್ಲ ನಾನು ಮಾಡಿ ಏನ್ ಮಾಡ್ತೀನಿ ಅಂದ್ರೆ ಪಾಂಡವ ಸೈನಿಕರಿಗೆ ಮೋಹ ಉಂಟು ಮಾಡಿಬಿಡ್ತೇನೆ. ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅವ್ರಿಗೆ. ಏನ್ ಮಾಡ್ಬೇಕೀಗ? ಈ ವ್ಯೂಹದಿಂದ ನಾವು ಹೇಗೆ ಸೆಕ್ಯೂರ್ ಆಗಬೇಕು, ನಮ್ಮ ಸೈನ್ಯ ಒಂದು ರಕ್ಷಣೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗಲಿಬಿಲಿ ಆಗ್ಬೇಕು, ಗಾಬರಿ ಆಗ್ಬೇಕು, ಮೋಹ ಆಗ್ಬೇಕು. ಆ ರೀತಿ ಮಾಡ್ತೇನೆ. ನಿನ್ನ ಮನಸ್ಸಲ್ಲಿ ಟೆನ್ಷನ್ ಇದೆಯಲ್ಲ ಅದು ಹೋಗ್ಲಿ. ನನ್ನನ್ನೂ ರಕ್ಷಣೆ ಮಾಡ್ಕೊಳ್ತಾ ನಿನ್ನ ಸೈನ್ಯವನ್ನೂ ರಕ್ಷಣೆ ಮಾಡ್ತಾ, ಯಥಾವತ್ ಶಾಸ್ತ್ರತಃ ಯುದ್ಧದ ಶಾಸ್ತ್ರ ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕು ಅಂತ ನನಗೆ ತಿಳಿಸಿಕೊಡ್ತಾ ಇದೆಯೋ ಹಾಗೆ ಯುದ್ಧ ಮಾಡ್ತೇನೆ, ಮೋಸ ಮಾಡದೆ ಯುದ್ಧ ಮಾಡ್ತೇನೆ. ನಿನ್ನ ಮನಸ್ಸಿನಲ್ಲಿ ಏನು ಭಯ ಇದೆ ಅದು ದೂರ ಆಗಲಿ. ಇಷ್ಟು ಹೇಳ್ಬಿಟ್ರು. ದುರ್ಯೋಧನ ಹೇಳ್ತಾನೆ, ನೀವಿರ್ಬೇಕಾದ್ರೆ ನನಗೆ ಯಾಕೆ ಭಯ? ದೇವತೆಗಳಿಂದಲೂ ಭಯ ಇಲ್ಲ, ರಾಕ್ಷಸರಿಂದಲೂ ಭಯ ಇಲ್ಲ, ನನಗೇನು ಭಯ ಇಲ್ಲ. ನೀವು ನಂಗೆ ಸಪೋರ್ಟ್ ಆಗಿ ನಿಂತಿರುವಾಗ ನನಗೆ ಇನ್ನೂ ಭಯ ಇಲ್ಲ. ನನಗೆ ಮೊದಲೇ ಭಯ ಇಲ್ಲ, ದೇವತೆಗಳಿಂದ ರಾಕ್ಷಸರಿಂದ ನನಗೇನು ಭಯ ಇಲ್ಲ. ಇನ್ನು ನೀವು ಸೇನಾಧಿಪತಿಯಾಗಿ ನಿಂತಾಗ, ದ್ರೋಣಾಚಾರ್ಯ ಇರುವಾಗ ನನಗೆ ಯಾಕೆ ಭಯ? ನೀವಿಬ್ರು ಇದ್ದು ಬಿಟ್ರೆ ನಾನು 70% ಗೆದ್ದಾಗಿದೆ ಆಗ್ಲೇ. ವಿಜಯೋ ಮಮ, ನನಗಾಗ್ಲೇ ಕನ್ಫರ್ಮ್ ಆಗಿದೆ, ನನಗೆ ವಿಕ್ಟ್ರಿ ಅಂತ ಗೊತ್ತಾಗ್ಬಿಟ್ಟಿದೆ ಆಗ್ಲೇ. ಆದ್ರೆ ತಾತ, ನನಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ. ರಥ ಮತ್ತು ಅತಿರಥ ಮಹಾರಥರು ಅಂತ ಕರಿತೀವಲ್ಲ, ಆ ರಥ ಮತ್ತು ಅತಿರಥರು ನಮ್ಮ ಸೈನ್ಯದಲ್ಲಿ ಎಷ್ಟು ಜನ ಇದ್ದಾರೆ ಪರಾಕ್ರಮಿಗಳು, ಪಾಂಡವರ ಸೈನ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಅದೆಲ್ಲ ನನಗೆ ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ ತಾತ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಬಲ ಏನು ಅಂತಲೂ ಗೊತ್ತು, ನಮ್ಮ ಶತ್ರುಗಳಾದ ಪಾಂಡವರ ಬಲ ಏನು ಅಂತಲೂ ಗೊತ್ತು. ನಮ್ಮಿಬ್ಬರ ಸೈನ್ಯದಲ್ಲಿ ಇರುವ ರಥರ ಮತ್ತು ಅತಿರಥರ, ರಥ ಅಂದ್ರೆ ಇಲ್ಲಿ ಓಡಿಸುವ ಗಾಡಿ ಬಂಡಿ ಅಲ್ಲ, ರಥ ಅಂದ್ರೆ ಮಹಾಪರಾಕ್ರಮಿ ಅಂತ ಅರ್ಥ. ಆ ರಥರ ಅತಿರಥರ ಒಂದು ಕೌಂಟ್ ನನಗೆ ಬೇಕು. ದಯಮಾಡಿ ತಾವು ಹೇಳಬೇಕು, ನಂಗೆ ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ, ಅದನ್ನ ಕೇಳಿ ನೆಕ್ಸ್ಟ್ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ದಕ್ಕೆ ಭೀಷ್ಮಾಚಾರ್ಯ, ತುಂಬಾ ಅದ್ಭುತವಾದ ವಿವರಗಳೆಲ್ಲ ಇದೆ ಇಲ್ಲಿ. ಭೀಷ್ಮಾಚಾರ್ಯ ಹೇಳ್ತಾರೆ, ಗಾಂಧಾರೇ ಶೃಣು ರಾಜೇಂದ್ರ ರಥ ಸಂಖ್ಯಾಂ ಸ್ವಕೇ ಬಲೆ ಯೇ ರಥಾ ಪೃಥಿವೀಪಾಲ ತಥೈವಾತಿರಥಾಶ್ಚಯೇ ಪತ್ತೀನಾಂ ತವ ಸೇನಾಯಾಂ ಪ್ರಯುತಾನ್ಯರ್ಬುದಾನಿ ಚ ರಥಾನಾಂ ತವ ಸೇನಾಯಾಂ ಯಥಾ ಮುಖ್ಯಂತು ಮೇ ಶೃಣು. ಭವಾನಗ್ರೇ ರಥೋದಾರಃ ಸಹ ಸರ್ವೈಃ ಸಹೋದರೈಃ ದುಶ್ಯಾಸನ ಪ್ರಭೃತಿಭಿಃ ಭ್ರಾತೃಭಿಃ ಶತಸಂಹಿತೈಃ ಸರ್ವೇ ಕೃತ ಪ್ರಹರಣಾಃ ಛೇದ್ಯ ಭೇದ್ಯ ವಿಶಾರದಾಃ ರಥೋಪಸ್ಥೆ ಗಜಸ್ಕಂಧೆ ಗದಾ ಯುದ್ಧೇಸಿ ಚರ್ಮಣಿ ಸಂಯಾತಾರಃ ಪ್ರಹರ್ತಾರಃ ಕೃತಾಸ್ತ್ರಾ ಭಾರ ಸಾಧನಾಃ ವಿಶ್ವಸ್ತ್ರೇ ದ್ರೋಣ ಶಿಷ್ಯಾಶ್ಚ ಕೃಪಸ್ಯ ಚ ಶರದ್ವತಃ ಏತೆ ಹನಿಷ್ಯಂತಿ ರಣೇ ಪಾಂಚಾಲಾನ್ ಯುದ್ಧ ದುರ್ಮದಾನ್ ಕೃತಕಿಲ್ಬಿಷಾಃ ಪಾಂಡವೇಯೈಃ ಧಾರ್ತರಾಷ್ಟ್ರಾ ಮನಸ್ವಿನಃ ತಥಾಹಂ ಭರತಶ್ರೇಷ್ಠ ಸರ್ವಸೇನಾಪತಿಸ್ತವ ಶತ್ರುನ್ ವಿಧ್ವಂಸಯಿಷ್ಯಾಮಿ ಕದರ್ಥೀಕೃತ್ಯ ಪಾಂಡವಾನ್
ನತ್ವಾತ್ಮನೋ ಗುಣಾನ್ ವಕ್ತುಂ ಅರ್ಹಾಮಿ ವಿಜಿತೋಸ್ಮಿತೆ. ಕೃತವರ್ಮಾ ತ್ವತಿರಥೋ ಭೋಜ ಶಸ್ತ್ರಭೃತಾಂ ವರಃ ಅರ್ಥಸಿದ್ಧಿಂ ತವರ್ಣೆ ಕರಿಷ್ಯತಿ ನ ಸಂಶಯಃ. ಶಸ್ತ್ರವಿದ್ಭಿರನಾಧೃಶ್ಯೋ ದೂರಪಾತೀ ದೃಢಾಯುಧಃ ಹನಿಷ್ಯತಿ ಚ ಮೂನ್ ತೇಷಾಂ ಮಹೇಂದ್ರೋ ದಾನವಾನಿವ. ಮದ್ರರಾಜೋ ಮಹೇಶ್ವಾಸೋ ಶಲ್ಯೋ ಮೇಥಿರಥೋ ಮತಃ ಸ್ಪರ್ಧತೆ ವಾಸುದೇವೇನ ನಿತ್ಯಂ ಯೋ ವೈರಣೇ ರಣೇ. ಭಾಗಿನೇಯಾನ್ ನಿಜಾನ್ ತ್ಯಕ್ತ್ವಾ ಶಲ್ಯಸ್ತೇಥಿರಥೋ ಮತಃ ಏಷ ಯೋತ್ಸ್ಯತಿ ಸಂಗ್ರಾಮೇ ಕೃಷ್ಣಂ ಚಕ್ರಗದಾಧರಂ. ಸಾಗರೋರ್ಮಿಸಮೈರ್ಬಾಣೈಃ ಪ್ಲಾವಯನ್ನಿವ ಶಾತ್ರವಾನ್. ಭೂರಿಸ್ರವಾಃ ಕೃತಾಸ್ತ್ರಶ್ಚ ತವ ಚಾಪಿ ಹಿತಃ ಸುಹೃತ್. ಸೌಮದತ್ತಿರ್ಮಹೇಶ್ವಾಸೋ ರಥಯೂಥಪಯೂಥಪಃ ಬಲಕ್ಷಯಂ ಅಮಿತ್ರಾಣಾಂ ಸುಮಹಾಂತಂ ಕರಿಷ್ಯತಿ. ಸಿಂಧುರಾಜೋ ಮಹಾರಾಜ ಮತೋ ಮೇ ದ್ವಿಗುಣೋ ರಥಃ ಯೋತ್ಸ್ಯತೆ ಸಮರೇ ರಾಜನ್ ವಿಕ್ರಾಂತೋ ರಥಸತ್ತಮಃ. ದ್ರೌಪದೀ ಹರಣೇ ಪೂರ್ವಂ ಪರಿಕ್ಲಿಷ್ಟಶ್ಚ ಪಾಂಡವೈಃ ಸಂಸ್ಮರಂತಂ ಪರಿಕ್ಲೇಶಂ ಯೋತ್ಸ್ಯತೆ ಪರವೀರಃ. ಏತೇನ ಹಿ ತದಾ ರಾಜನ್ ತಪ ಆಸ್ಥಾಯ ದಾರುಣಂ ಸುದುರ್ಲಭೋ ವರೋ ಲಬ್ಧಃ ಪಾಂಡವಾನ್ ಯೋದ್ಧುಮಾಹವೇ. ಸ ಏಷ ರಥಶಾರ್ದೂಲಃ ತದ್ವೈರಂ ಸಂಸ್ಮರನ್ ರಣೇ ಯೋತ್ಸ್ಯತೆ ಪಾಂಡವೈಸ್ತಾತ ಪ್ರಾಣಾನ್ ತ್ಯಕ್ತ್ವಾ ಸುದುಸ್ತ್ಯಜಾನ್. ಭೀಷ್ಮಾಚಾರ್ಯರು ಗಾಂಗೇಯ ಮಹಾನುಭಾವರಾದ ಗಂಗಾದೇವಿಯ ಮಕ್ಕಳಾದ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ ದುರ್ಯೋಧನನ ರಥ ಮತ್ತು ಅತಿರಥ ಅದೆಲ್ಲ ಒಂದು ಪೊಸಿಷನ್. ಅದೆಲ್ಲ ರಥ ಅಂದ್ರೆ ಅದೊಂದು ರೀತಿಯಾದ ಒಂದು ಪೋರ್ಟ್ಫೋಲಿಯೋ ಸಾಮರ್ಥ್ಯ. ಅತಿರಥ ಅಂತನ್ನೋದು ಒಂದು ರೀತಿಯಾದ ಒಂದು ಸಾಮರ್ಥ್ಯ. ಇನ್ನು ಮಹಾರಥರು ಅಂತ ಇರ್ತಾರೆ, ಅದೊಂದು ರೀತಿಯಾದಂತಹ ಸಾಮರ್ಥ್ಯ. ಅದೆಲ್ಲ ಇಲ್ಲಿ ಇಷ್ಟು ಮಾಡ್ತಾರೆ ಭೀಷ್ಮಾಚಾರ್ಯ. ಯಾರ್ಯಾರು ಅಂತ ಗಾಂಧಾರಿ ಮಗನೇ ಕೇಳು. ರಥರ ಅತಿರಥರ ಹೆಸರುಗಳು ಎಷ್ಟು ಜನ ಇದ್ದಾರೆ ಅಂತ ಕೇಳು. ನಿನ್ನ ಸೈನ್ಯದಲ್ಲಿ ತುಂಬಾ ಜನ ಇದ್ದಾರಪ್ಪ. ನೆಲದ ಮೇಲೆ ಓಡಾಡುವ ಸೈನಿಕರು ಇದ್ದಾರೆ, ರಥರು ಇದ್ದಾರೆ. ಆ ರಥರಲ್ಲಿ ಪ್ರಧಾನರು ಯಾರು ಅನ್ನೋದನ್ನ ನಾ ಹೇಳ್ತೀನಿ. ಯಥಾ ಮುಖ್ಯಂ, ಎಲ್ಲರನ್ನ ನಾನು ಕೌಂಟ್ ಮಾಡೋದಿಲ್ಲ. ಭೀಷ್ಮರಂತಾರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಗಳನ್ನು ಮಾತ್ರ ನಾನು ಕೌಂಟ್ ಮಾಡ್ತೇನೆ. ನೀನು ರಥ. ಎಂಥ ರಥ ನೀನು? ದುಶ್ಯಾಸನನೇ ಮೊದಲಾದ 100 ತಮ್ಮಂದಿರಿಂದ ಕೂಡಿದ ದೊಡ್ಡ ರಥ ಅಪ್ಪ ನೀನು. ನಿನ್ನ ತಮ್ಮಂದ್ರ ಬಗ್ಗೆ ನಾನು ಪ್ರತ್ಯೇಕ ಹೇಳುವಷ್ಟಿಲ್ಲ. ಎಲ್ಲ ಶಸ್ತ್ರಗಳು ಗೊತ್ತಿದೆ ನಿಮಗೆ. ಛೇದ್ಯ ಭೇದ್ಯ ವಿಶಾರದರು ನೀವು. ಛೇದ್ಯ ಅಂತಂದ್ರೆ ಛೇದನ ಅಂತ. ಛೇದನ ಅಂತಂದ್ರೆ ಹರಿಯೋದು ಮುರಿಯೋದು ಅಂತ. ಭೇದನ ಅಂತಂದ್ರೆ ಮುರಿದಾಕೋದು. ಛೇದನ ಅಂದ್ರೆ ಕಡಿಯೋದು ಅಂತ. ಹರಿಯೋದು, ಮುರಿಯೋದು, ತುಂಡು ಮಾಡೋದು, ಅದು ಎಲ್ಲದರಲ್ಲೂ ಕೂಡ ನಿಮಗೆ ಒಳ್ಳೆ ವಿಚಕ್ಷಣರು ನೀವೆಲ್ಲ. ರಥದ ಮೇಲೆ ಕೂತ್ಕೊಂಡು, ಆನೆಗಳ ಮೇಲೆ ಕೂತ್ಕೊಂಡು, ಗದೆಯನ್ನ ಕೈಲಿಟ್ಕೊಂಡು ಯುದ್ಧ ಮಾಡೋದ್ರಲ್ಲಿ, ಮತ್ತೆ ಗುರಾಣಿ ಕತ್ತಿ ಗುರಾಣಿಗಳನ್ನ ಇಟ್ಟುಕೊಂಡು ಯುದ್ಧ ಮಾಡುವುದರಲ್ಲಿ ನಿಮಗೆಲ್ಲ ಒಳ್ಳೆಯ ಪ್ರಾವೀಣ್ಯ ಸಿಕ್ಕಿಬಿಟ್ಟಿದೆ. ಸಂಯಾತಾರಹ, ಎಲ್ಲರಿಗಿಂತ ಫೋರ್ ಫ್ರಂಟ್ ಅಲ್ಲಿ ನಿಂತು ನುಗ್ಗುವಂತಹವರು ನೀವು. ಪ್ರಹರ್ತಾರಹ, ಹೊಡೆಯುವ ಸಾಮರ್ಥ್ಯ ಇದೆ. ಅಸ್ತ್ರಗಳನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ಗೊತ್ತಿದೆ. ದೊಡ್ಡ ಭಾರವನ್ನ ಹೊತ್ಕೊಂಡು ಹೋಗ್ಬೇಕು. ಯುದ್ಧ ಮಾಡೋದು ತುಂಬಾ ಸುಲಭ ಅನ್ಕೊಂಡ್ಬಿಡ್ತೇವೆ. ಯುದ್ಧದ ಕಥೆ ಕೇಳೋದು ತುಂಬಾ ಸುಲಭ, ಆನಂದವಾಗಿರುತ್ತಿದೆ. ಆದ್ರೆ ಅಲ್ಲಿ ನಿಂತು ಅನುಭವಿಸುವಾಗ ಆಗುವ ಕಷ್ಟ ಬೇರೆ ಯಾರಿಗೂ ಇಲ್ಲ ಅಂತಾರೆ. ಆದ್ದರಿಂದ ನಿಮಗೆ ಭಾರ ತಗೊಳ್ಳಿಕ್ ಗೊತ್ತಿದೆ, ಅಸ್ತ್ರ ಗೊತ್ತಿದೆ, ಶಸ್ತ್ರ ಗೊತ್ತಿದೆ. ದ್ರೋಣಾಚಾರ್ಯರಲ್ಲಿ ಅಧ್ಯಯನ ಮಾಡಿದವರು, ಕೃಪಾಚಾರ್ಯರಲ್ಲಿ ಓದ್ದವರು. ಆದ್ದರಿಂದ ಇವರೆಲ್ಲ ನಿನ್ನ ತಮ್ಮಂದರೆಲ್ಲ ರಥಿಯಾದಂತಹ ನಿನ್ನ ಸಪೋರ್ಟ್ನಿಂದ ಪಾಂಚಾಲರನ್ನ ಕೊಲ್ತಾರೆ. ಪಾಂಡವರೇನ್ ತೊಂದರೆ ಕೊಟ್ಟಿದ್ದಾರೆ ನಿಮಗೆ? ಅಂತಹ ತೊಂದರೆ ಕೊಟ್ಟ ಪಾಂಡವರನ್ನ, ಆ ಪಾಂಡವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದ ಪಾಂಚಾಲ ರಾಜರನ್ನ, ಪಾಂಚಾಲ ಸೈನಿಕರನ್ನ ನಿನ್ ತಮ್ಮಂದರೆಲ್ಲ ಮುಗಿಸ್ಬಿಡ್ತಾರೆ. ಇನ್ನು ನಾನು ಸೇನಾಧಿಪತಿ, ನನ್ನ ಬಗ್ಗೆ ನಾನು ರಥ, ನನ್ನ ಬಗ್ಗೆ ನಿನಗೇನು? ನಾನದನ್ನ ನನ್ನ ಗುಣಗಳ ಬಗ್ಗೆ ನಾನು ಹೇಳ್ಕೊಳ್ಬಾರ್ದು. ನೋಡಿ, ನತ್ವಾತ್ಮನೋ ಗುಣಾನ್ ವಕ್ತು ಮರ್ಹಾನಿ. ನಮ್ಮ ಬಗ್ಗೆ ನಾವ್ ಹೇಳ್ಕೊಳ್ಬಾರ್ದು. ನಿನಗೆ ಗೊತ್ತಿದೆ ನನ್ನ ಬಗ್ಗೆ ಏನು ಅಂತ. ನಾನದನ್ನ
ಹೇಳಲಿಕ್ಕೆ ಹೋಗೋದಿಲ್ಲ. ಪಾಂಡವರು ಎಷ್ಟೇ ಪ್ರಯತ್ನ ಪಡ್ಲಿ ಅವರನ್ನು ಇಗ್ನೋರ್ ಮಾಡಿ ಶತ್ರು ಸೈನ್ಯವನ್ನ ಹಾಳು ಮಾಡೋ ಜವಾಬ್ದಾರಿ ಅದು ನಂದು. ಇನ್ನು ಯಾದವರಲ್ಲಿ ಭೋಜ ಅಂತ ಒಂದು ವಂಶ ಇದೆ. ಆ ಭೋಜ ಅನ್ನೋ ವಂಶಕ್ಕೆ ಸೇರಿದಂತಹ ಕೃತವರ್ಮ ಅವನು ಅತಿರಥ. ಯುದ್ಧದಲ್ಲಿ ಸಿದ್ಧಿಯನ್ನು ಪಡೆಯೋದು ಹೇಗೆ ಅಂತ ಚೆನ್ನಾಗಿ ಗೊತ್ತಿದೆ. ಇಂದ್ರದೇವರು ಹೇಗೆ ರಾಕ್ಷಸರನ್ನ ಕೊಲ್ತರೋ ಯುದ್ಧದಲ್ಲಿ, ಹಾಗೆ ಇವನು ಮಹಾನುಭಾವ. ಎಂಥೆಂಥ ಶಸ್ತ್ರಗಳನ್ನ ತಿಳಿದವರಿಗೂ ಕೃತವರ್ಮನನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಹೊಡಿತಾನೆ ಅಂದ್ರೆ ಎಷ್ಟು ದೂರಕ್ಕೆ ಬೇಕಾದ್ರೂ ಬಿಸಾಡುವ, ಎಸೆಯುವ, ಹೊಡೆಯುವ ಶಕ್ತಿ ಕೃತವರ್ಮನಿಗೆ. ಅಂಥ ಮಹಾನುಭಾವ ಅವನು. ಅವನ ಆಯುಧ ತುಂಬಾ ಗಟ್ಟಿಯಾದದ್ದು. ಇನ್ನು ಪಾಂಡವರ ಸೋದರ ಮಾವ ಋತಾಯನ ರಾಜ. ಆ ಋತಾಯನ ಅಂತ ಒಬ್ಬ ರಾಜರು. ಆ ಋತಾಯನ ರಾಜರು ಶಕ್ರತುಲ್ಯ ಪರಾಕ್ರಮ. ಶಕ್ರತುಲ್ಯ, ಇಂದ್ರದೇವರಿಗೆ ಸಮಾನನಾದ ಪರಾಕ್ರಮದಲ್ಲಿ ಇಂದ್ರದೇವರಿಗೆ ಸಮಾನನಾದ ಒಬ್ಬ ಮಗನನ್ನ ಪಡಿಬೇಕು ಅಂತ ತಪಸ್ಸು ಮಾಡಿದ್ದಕ್ಕೆ ಹುಟ್ಟಿ ಬಂದವನೇ ಇವನು. ಆದ್ದರಿಂದ ಇವನಿಗೆ ಶಕ್ರತುಲ್ಯ. ಅದನ್ನ ಕಟ್ ಮಾಡಿ ಶಲ್ಯ ಅಂತ ಮಾಡಿಬಿಟ್ರು. ಶಕ್ರತುಲ್ಯ ಅನ್ನೋದೇನಾಯ್ತು, ಶಲ್ಯ ಅಂತಾಯ್ತು. ಅವನ್ ತಂಗಿನೇ ಪಾಂಡುವಿನ ಎರಡನೇ ಹೆಂಡತಿ ಮಾದ್ರಿ, ನಕುಲ ಸಹದೇವರ ತಾಯಿ. ಅವನು ಅತಿರಥ, ಅವನು ಮಹಾಬಲಶಾಲಿ. ಅವನ ಬಗ್ಗೆ ಎಲ್ಲ ಬಂದಿದೆಯಲ್ಲ, ನೀವು ಕೇಳಿದ್ದೀರಿ. ಯಾವಾಗ ವಿರಾಟ ಪರ್ವದಲ್ಲೇ ದುರ್ಯೋಧನ ಕೀಚಕನ ಸಂಹಾರವಾದಾಗ ಹೇಳಿದ ಮಾತು, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾ ಚತುರ್ಥ ಕೀಚಕಸ್ತೇಷಾಂ ಪಂಚಮ ನಾನು ಶುಶ್ರುಮ ಅಂತ ಹೇಳಿ ಮದ್ರರಾಜನಾದ ಶಲ್ಯನನ್ನ ಮಹಾಬಲಶಾಲಿ ಲೋಕದಲ್ಲಿ ಅಂತ ಕನ್ಸಿಡರ್ ಮಾಡಿದ ದುರ್ಯೋಧನ. ಅವನು ಕೃಷ್ಣನ್ ಜೊತೆ ಕಾಂಪಿಟೇಟರ್ ಅವನು ಯಾವಾಗ್ಲೂ. ಅದರಲ್ಲಿ ತನ್ನ ತಂಗಿ ಮಕ್ಕಳನ್ನ ಬಿಟ್ಟು ಇನ್ನು ಎಲ್ಲರನ್ನ ಹೊಡಿಬೇಕು ಅಂತ ನಿನ್ ಕಡೆ ಬಂದು ಸೇರ್ಕೊಂಡಿದ್ದಾನೆ. ಸೋದರಳಿಯಂದರನ್ನ ಬಿಟ್ಟು ನಿನ್ ಕಡೆ ಬಂದಿದ್ದಾನೆ. ಅವನು ಅತಿರಥ. ಚಕ್ರಗದಾವನ್ನ ಧರಿಸಿರತಕ್ಕಂತಹ ಚಕ್ರಪಾಣಿ ಗದಾಪಾಣಿ ಆದಂತಹ ಕೃಷ್ಣದೇವರ ಜೊತೆಯಲ್ಲಿ ಖಂಡಿತ ಯುದ್ಧ ಮಾಡ್ತಾನೆ. ಏನ್ ಮಾಡ್ತಾನೆ? ಯುದ್ಧ ಅನ್ನೋದು ಸಮುದ್ರ ಅಂತೆ. ಸಮುದ್ರದಂತೆ ಇರುವ ಯುದ್ಧದಲ್ಲಿ ಅದರಲ್ಲಿ ಬಾಣ ಅನ್ನೋದು ಅಲೆ. ಅದರಲ್ಲಿ ಶತ್ರು ಸೈನ್ಯ ತೇಲಬೇಕು. ಶತ್ರು ಸೈನ್ಯವನ್ನ ಕೊಚ್ಚಾಕ್ಬಿಡ್ತಾನೆ. ಇನ್ನೂ ಇದ್ದಾನೆ ಸೋಮದತ್ತನ ಮಗನಾದ ಭೂರಿಶ್ರವ. ಎಂಥ ವೈಭವ ಅವನದ್ದು. ರಥಗಳ ಗುಂಪನ್ನೇ ಯಾರು ಕಾಪಾಡ್ತಾರೆ? ರಥ ಯೂಥಪಃ ಅಂತ ಒಬ್ಬೊಬ್ಬರ ವೈಭವ ನೋಡಿ ಇಲ್ಲಿ. ರಥಗಳನ್ನ ಯಾರು ಕಾಪಾಡ್ತಾರೆ, ಅಂತಹ ರಥಗಳನ್ನ ಕಾಪಾಡುವ ಲಕ್ಷಾಂತರ ಸಂಖ್ಯೆಯ ಜನಗಳನ್ನು ಕಾಪಾಡುವ ಒಬ್ಬ ವ್ಯಕ್ತಿ ಇವನು. ಶತ್ರು ಸೈನ್ಯವನ್ನ ಖಂಡಿತವಾಗಲೂ ನಾಶ ಮಾಡ್ತಾನೆ. ಅದಾದ್ಮೇಲೆ ಸಿಂಧುರಾಜನಾಗಿರ್ತಕ್ಕಂಥವನು ಯಾರವನು? ಜಯದ್ರಥ. ಅವನು ಆಚೆ ಅತಿರಥ ಅಲ್ಲ. ಈಚೆ ಬರೀ ರಥ ಅಂದ್ರೆ ಕಡಿಮೆ ಆಗತ್ತೆ, ಅತಿರಥ ಅಂದ್ರೆ ಜಾಸ್ತಿ ಆಗತ್ತೆ. ಮತ್ತೆ ಏನವನು ಅಂದ್ರೆ ಎರಡು ರಥರಿಗೆ ಸಮ. ಅವನು ಒಳ್ಳೆ ಯುದ್ಧ ಮಾಡ್ತಾನೆ. ದ್ರೌಪದಿಯನ್ನ ಎತ್ಕೊಂಡ್ಬರ್ಬೇಕಾದ್ರೆ ಕಾಡಲ್ಲಿ ಪಾಂಡವರು ಹೊಡೆದಾಕಿದ್ರಲ್ಲ ಅವನಿಗೆ, ಅದಕ್ಕೆ ಅವನು ಏನ್ ಮಾಡ್ದ? ರುದ್ರದೇವರನ್ನ ಕುರಿತಾಗಿ ದೊಡ್ಡ ತಪಸ್ಸನ್ನು ಮಾಡಿಬಿಟ್ಟ. ಆ ತಪಸ್ಸನ್ನ ಮಾಡಿ ಪಾಂಡವರನ್ನ ಕಟ್ಟಾಕೋದು ಹೇಗೆ ಅಂತ ಹೇಳಿ ರುದ್ರದೇವರಿಂದ ವರ ಪಡ್ಕೊಂಡು ಬಂದಿದ್ದಾನೆ. ಪಾಂಡವರನ್ನ ತಡಿಬೇಕು ಒಂದ್ಸಲ ಅಂತ. ಅದು ಮುಂದೆ ದ್ರೋಣ ಪರ್ವದಲ್ಲಿ ಇವರನ್ನ ಅಭಿಮನ್ಯುವನ್ನ ಕೊಲ್ಲುವಾಗ ಇವನೇ ಕೀ ಫ್ಯಾಕ್ಟರ್. ಜಯದ್ರಥ ಒಳಗ್ ಬರ್ಲಿಲ್ಲ ಅವನು. ಅವಾಗಲೇನೆ ಅವನನ್ನ ಕೊಲ್ಲಬೇಕು ಅಂತಾಲೆ ರಾತ್ರಿ ಸ್ವಪ್ನದಲ್ಲಿ ಭಗವಂತ ಅರ್ಜುನನ್ನ ಕರ್ಕೊಂಡು ಕೈಲಾಸಕ್ಕೆ ಹೋಗಿ ರುದ್ರದೇವರ ಅನುಗ್ರಹವನ್ನ ಕೊಡಿಸಿ ಕರ್ಕೊಂಡು ಬಂದಿದ್ದು. ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತಹಂ ಅಂತ ನೀವು ಪ್ರವಚನಗಳಲ್ಲಿ ಈ ವಾಕ್ಯವನ್ನ ಬೇಕಾದಷ್ಟು ಕೇಳ್ತೀರಾ. ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳಿದ ವಾಕ್ಯ ಇದು. ಅಲ್ಲಿ ಸ್ವಯಂ ಭಗವಂತ ನಮಗೆ ಅನುಗ್ರಹ ಮಾಡೋದು ಗುರುಗಳ ಮೂಲಕ ಅನ್ನುವ ತತ್ವ ತೋರಿಸಿಕೊಡುವಂತಹ ಸಂಘಟನೆ ಇದು ಅಂತ ಅವನು ಈ ಪ್ರಸಂಗದಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾನೆ. ಶಿವವರದಿಂದ ದರ್ಪಿತನಾಗಿರ್ತಕ್ಕಂತಹ ವ್ಯಕ್ತಿ ಅವನು ಅಲ್ವಾ. ನಿಂಗೆ ಸಪೋರ್ಟ್ ಮಾಡ್ತಾನೆ ಯುದ್ಧದಲ್ಲಿ. ಇನ್ನು ಕಂಟಿನ್ಯೂ ಮಾಡ್ತಾರೆ. ಸುದಕ್ಷಿಣಸ್ತು ಕಾಂಭೋಜ ರಥ ಏಕೋ ಏಕಗುಣೋ ಮತಃ
ತವಾರ್ಥ ಸಿದ್ಧಿಮಾಕಾಂಕ್ಷನ್ ಯೋತ್ಸತೆ ಸಮರೇ ಪರೈಃ ಯತಸ್ಯ ರಥಸಿಂಹಸ್ಯ ತವಾರ್ಥೇ ರಾಜಸತ್ತಮ ಪರಾಕ್ರಮಂ ಮಿಥೇಂದ್ರಸ್ಯ ದ್ರಕ್ಷಂತಿ ಕುರವೋ ಯುಧಿ. ಏತಸ್ಯ ರಥವಂಶೇ ಹಿ ತಿಗ್ಮವೇಗ ಪ್ರಹಾರಿಣಃ ಕಾಂಭೋಜಾನಾಂ ಮಹಾರಾಜ ಶಲಭಾನಾಮಿವಾತತಿಃ ನೀಲೋ ಮಾಹಿಷ್ಮತೀವಾಸಿ ನೀಲವರ್ಮಾ ರಥಸ್ತವ ರಥವಂಶೇನ ಕದನಂ ಶತ್ರುಣಾಂ ವೈ ಕರಿಷ್ಯತಿ ಕೃತವೈರಃ ಸದಾ ಚೈವ ಸಹದೇವೇನ ಪಾರ್ಥಿವ ಯೋತ್ಸತೆ ಸತತಂ ರಾಜನ್ ತವಾರ್ಥೇ ಕುರು ನಂದನ. ವಿಂದಾನ ವಿಂದೌ ಆವಂತ್ಯೌ ಸಮೇತೌ ರಥಸತ್ತಮೌ ಕೃತಿನೌ ಸಮರೇ ತಾತ ದೃಢವೀರ್ಯ ಪರಾಕ್ರಮೌ. ಏತೌ ತೌ ಪುರುಷೌ ವ್ಯಾಘ್ರೌ ರಿಪುಸೈನ್ಯಂ ಪ್ರತಕ್ಷತಃ ಗದಾ ಪ್ರಾಸಾಸಿ ನಾರಾಚೈಃ ತೋಮರೈಶ್ಚ ಕರಚ್ಯುತೈಃ ಯುದ್ಧಾಭಿಕಾಮೌ ಸಮರೆ ಕ್ರೀಡಂತಾವಿವ ಯೂಥಪೌ ಯೂಥ ಮಧ್ಯೆ ಮಹಾರಾಜ ವಿಚರಂತೌ ಕೃತಾಂತವತ್. ತ್ರಿಗರ್ತಾ ಭಾರತಃ ಪಂಚರಥೋದಾರಾಮತಾ ಮಮ ಕೃತವೈರಾಶ್ಚ ಪಾರ್ಥೇನ ವಿರಾಟ ನಗರೇ ತದಾ. ಮಕರಾ ಇವ ರಾಜೇಂದ್ರ ಸಮುದ್ಧೂತ ತರಂಗಿಣೀಂ ಗಂಗಾಮಿವ ಕ್ಷೋಭಯಂತಿ ಪಾರ್ಥಾನಾಂ ಯುಧಿವಾಹಿನೀಂ ತೇ ರಥಾಃ ಪಂಚರಾಜೇಂದ್ರ ತೇಷಾಂ ಸತ್ಯರಥೋ ಮುಖಂ ಏತೆ ಯೋತ್ಸ್ಯಂತಿ ಸಂಗ್ರಾಮೇ ಸಂಸ್ಮರಂತಃ ಪುರಾ ಕೃತಂ ವ್ಯಲೀಕಂ ಪಾಂಡವೇ ಯೇನ ಭೀಮಸೇನಾನುಜೇನ. ತೇ ಹನಿಷ್ಯಂತಿ ಸೇನಾನ್ ತಾಂ ಸಮಾಸಾದ್ಯ ಮಹಾರಥಾನ್ ಪರಾನ್ ವರಾನ್ ಮಹೇಶ್ವಾಸಾನ್ ಕ್ಷತ್ರಿಯಾಣಾನ್ ಧುರಂಧರಾನ್. ಕಂಟಿನ್ಯೂ ಮಾಡ್ತಾರೆ. ಕಾಂಬೋಜ ಅಂದ್ರೆ ಇವತ್ತಿನ ಕಾಂಬೋಡಿಯಾ. ಅಲ್ಲಿಂದ ಬಂದಿರತಕ್ಕ ಒಬ್ಬನಿದ್ದಾನೆ ರಾಜ, ಸುದಕ್ಷಿಣ ಅಂತ ಅವನ ಹೆಸರು. ಅಂತ ಅವನು ಒಬ್ಬ ರಥ ಅವನು ನಿನಗೆ ಸಪೋರ್ಟ್ ಆಗಿ ಯುದ್ಧ ಮಾಡ್ತಾನೆ. ಅವನ ಪರಾಕ್ರಮ ಏನು ಅಂತ ನೀವು ನೋಡ್ತೀರಿ. ಇವನ ಗುಂಪಿನಲ್ಲಿ ಕಾಂಬೋಜರು ತುಂಬಾ ಶಲಭಾನಾಮಿವಾತತಿ. ಶಲಭ ಅಂದ್ರೆ ಬಟರ್ಫ್ಲೈಗಳು. ಆ ಬಟರ್ಫ್ಲೈಗಳಂತೆ ಬಣ್ಣ ಬಣ್ಣದ ರಥಗಳಿಂದ ಕೂಡಿದ ಗುಂಪಾಗಿ ಬರ್ತಾರೆ ಅವನ ಸಪೋರ್ಟರ್ಸ್. ಹೇಗಿದ್ದಾರೆ ಗೊತ್ತಾ ಅವರೆಲ್ಲ? ಅವನು ಒಬ್ಬ ರಥ. ಇನ್ನೊಬ್ಬ ಇದ್ದಾನೆ ಮಾಹಿಷ್ಮತಿ ಎನ್ನುವ ನಗರ. ಆ ಮಾಹಿಷ್ಮತಿ ಎನ್ನುವ ನಗರಕ್ಕೆ ಅಧಿಪತಿಯಾಗಿರ್ತಕ್ಕಂತಹ, ಅವನ ಹೆಸರೇ ಹೇಳಿಲ್ಲ ಇಲ್ಲಿ, ನೀಲವರ್ಮ ಅಂತಂದ್ರೆ ನೀಲ ಅಂತ ಅವನ ಹೆಸರು. ಅವನು ನೀಲಿ ಬಣ್ಣದ ಕವಚ ಹಾಕೊಂಡಿರ್ತಾನೆ. ಅವನು ರಥ. ಅವನ ರಥದ ಗುಂಪಿನಿಂದ ನಿನ್ ಜೊತೆ ಬಂದು ಯುದ್ಧ ಮಾಡ್ತಾನೆ. ಸಹದೇವನ್ ಜೊತೆನಲ್ಲಿ ಮೊದಲೇ ಅವನ ಶತ್ರುತ್ವ ಇದೆ, ಗಲಾಟೆ ಇದೆ. ಖಂಡಿತ ನಿಂಗ್ ಸಪೋರ್ಟರ್. ನೋಡಿ ಭೀಷ್ಮಾಚಾರ್ಯರು ಎಷ್ಟು ಸೂಕ್ಷ್ಮವಾದ ಜ್ಞಾನ. ಯಾರಿಗೆ ಯಾರ ಸಪೋರ್ಟರ್ಸು, ನಮ್ಗೆ ಸಪೋರ್ಟ್ ಯಾಕೆ ಬಂದಿದ್ದಾರೆ, ಪಾಂಡವರ ಕಡೆ ಯಾಕೆ ಹೋಗ್ಲಿಲ್ಲ, ಡಬಲ್ ಗೇಮ್ ಆಡಲ್ವಾ, ನಮಗೆ ಮೋಸ ಮಾಡಲ್ವಾ, ನೋಡಿ ಎಲ್ಲ ಸೂಕ್ಷ್ಮವಾದ ವಿಚಾರ. ಅದಾದ್ಮೇಲೆ ವಿಂದಾನುವಿಂದರಿದ್ದಾರೆ, ಅವಂತಿ ದೇಶದವರು. ಇಬ್ಬರು ಒಟ್ಟಿಗೆ ಬರತಕ್ಕಂಥವ್ರು, ಒಳ್ಳೆ ರಥರವರು. ಯುದ್ಧ ಹೇಗ್ ಮಾಡ್ಬೇಕು ಅಂತ ಗೊತ್ತಿದೆ. ಅವ್ರೇನು ಗದೆಯನ್ನ ಬಿಸಾಕ್ಬಿಟ್ರೆ ಬದುಕದವನೇ ಇಲ್ಲ. ಪ್ರಾಸ, ನಾರಾಚ, ತೋಮರ, ಕತ್ತಿಗಳು ಅದೆಲ್ಲ ಶಸ್ತ್ರಗಳನ್ನ ಬಿಸಾಕಿ ಶತ್ರು ಸೈನ್ಯವನ್ನು ನಾಶ ಮಾಡಿಬಿಡ್ತಾರೆ. ಯುದ್ಧ ಆಡ್ಬೇಕು ಅಂತಲೇ ಆಸೆ. ಯುದ್ಧವನ್ನ ಆಟದಂತೆ ಆಡತಕ್ಕಂತಹ ವ್ಯಕ್ತಿಗಳು. ಯುಗಾಂತ ಕೃತಾಂತ. ಯುದ್ಧದಲ್ಲಿ ಅವರು ಓಡಾಡ್ತಾ ಇದ್ದಾರೆ ಅಂದ್ರೆ ಯಮಧರ್ಮನೇ ಓಡಾಡ್ತಾ ಇದ್ದಾನೆ ಅಂತ ಅರ್ಥ. ಆ ರೀತಿಯಾದ ಸಾಮರ್ಥ್ಯ ವಿಂದಾನವಿಂದರಿಗೆ. ಇನ್ನು ತ್ರಿಗರ್ತ ಅನ್ನೋದು ಒಂದು ಪ್ರದೇಶ. ಆ ತ್ರಿಗರ್ತ ದೇಶದ 5 ಜನ ಅಣ್ಣತಮ್ಮಂದ್ರು, ಒಳ್ಳೆ ರಥರವರು. ಗೋಗ್ರಹಣ ಆಗುವಂತಹ ಕಾಲದಲ್ಲಿ ಅರ್ಜುನನ್ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಮಗ್ ಸಪೋರ್ಟ್ ಅವರು. ಅಂದ್ರೆ ಅರ್ಜುನನ್ ಜೊತೆ ಯಾರ್ಯಾರು ಗಲಾಟೆ ಮಾಡ್ಕೊಂಡಿದ್ರು ಅವರೆಲ್ಲ ಕೌರವರ ಸೈನ್ಯ ಸೇರ್ಕೊಂಡ್ರು. ಅಟ್ ಎನಿ ಕಾಸ್ಟ್ ದ್ವೇಷವನ್ನ ರಿವೆಂಜ್ ತೀರಿಸ್ಕೊಳ್ಬೇಕು. ಒಳ್ಳೆಯ ತೊಂದರೆ ಕೊಡ್ತಾರೆ ಅವರು ಪಾಂಡವರ ಸೈನ್ಯಕ್ಕೆ. ಈ 5 ಜನ ತ್ರಿಗರ್ತರ ಅಣ್ಣ ತಮ್ಮಂದ್ರಲ್ಲಿ ಸತ್ಯರಥ ಅಂತ ಒಬ್ಬ, ಅವನು ತುಂಬಾ ದೊಡ್ಡವನು. ಅವನಿಗೆ ಅರ್ಜುನ ತುಂಬಾ ತೊಂದರೆ ಕೊಟ್ಟಿದ್ದ. ದಿಗ್ವಿಜಯ ಪರ್ವ, ಸಭಾಪರ್ವದ ದಿಗ್ವಿಜಯ ಪರ್ವ ಅಂತ ಬಂದಿತ್ತು. ದಿಗ್ವಿಜಯಕ್ಕೆ ಹೋಗುವಾಗ ಉತ್ತರ ದಿಕ್ಕಿನಲ್ಲಿ ಅರ್ಜುನ ತುಂಬಾ ತೊಂದರೆ ಕೊಟ್ಟಿದ್ದ ಅವನಿಗೆ.
ಆ ಅರ್ಜುನನ ಮೇಲೆ ದ್ವೇಷ ಇಟ್ಟುಕೊಂಡ ತ್ರಿಗರ್ತದ 5 ಜನ ಅಣ್ಣ ತಮ್ಮಂದಿರಲ್ಲಿ ಉತ್ತಮನಾದ ಸತ್ಯರಥ ಅನ್ನೋನು ತುಂಬಾ ದ್ವೇಷ ಇಟ್ಕೊಂಡಿದ್ದಾನೆ ಪಾಂಡವರ ಮೇಲೆ, ಎಸ್ಪೆಷಲಿ ಅರ್ಜುನನ್ ಮೇಲೆ. ಹೊಡೆದು ಬಿಸಾಕ್ತಾನೆ. ನೀನೇನ್ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಅದಕ್ಕೆ ಅವರೆಲ್ಲ ಸೇರಿ ಪಾಂಡವರನ್ನ ಎಲ್ಲರನ್ನ ಬರೀ ರಥರಷ್ಟೇ ಮಹಾರಥರನ್ನೇ ಹೊಡೆದು ಹಾಕ್ಬಿಡ್ತಾರೆ. ನೋಡಿ, ಇದನ್ನೆಲ್ಲ ನಾವು ಕೇಳಿದಾಗ ರಥ, ಅತಿರಥ, ಮಹಾರಥ ಈ ಶಬ್ದಗಳನ್ನ ಪ್ರಯೋಗ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿ ಆಗಿ. ಇಲ್ಲಿ ತನಕ ಗೊತ್ತಿರೋದಿಲ್ಲ. ಗೊತ್ತಾದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಯಾರ್ಯಾರನ್ನ ಹೇಗೆ ಹೇಗೆ ಕರಿಬೇಕು ಅಂತ ತಿಳ್ಕೊಂಡ್ರೆ ಈ ಭಾಗವನ್ನ ಕೇಳಿದ್ದಕ್ಕೆ, ರಥಾತಿರಥ ಸಂಖ್ಯಾನ ಪರ್ವವನ್ನ ಕೇಳಿದ್ದಕ್ಕೆ ಸಾರ್ಥಕ ಆಗತ್ತೆ. ರಥ, ಅತಿರಥ, ಮಹಾರಥರು ಅಂತ ಕ್ಯಾಟಗರೀಸ್ ಇದೆ. ಅದನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದಾನೆ. ಇನ್ನು ಮುಂದೆ ಹೇಳ್ತಾರೆ, ಲಕ್ಷಣಸ್ತವ ಪುತ್ರಸ್ತು ತಥಾ ದುಶ್ಯಾಸನಸ್ಯ ಚ ಉಭೌತೌ ಪುರುಷೌ ವ್ಯಾಘ್ರೌ ಸಮರೇಶ್ವನಿವರ್ತಿನೌ ತರುಣೌ ಸುಕುಮಾರೌ ಚ ರಾಜಪುತ್ರೌ ಯಶಸ್ವಿನೌ ಯುದ್ಧಾನಾಂಚ ವಿಶೇಷಜ್ಞೌ ಪ್ರಣೇತಾರೌ ಚ ಸರ್ವಶಃ ರಥಿನೌ ರಥಶಾರ್ದೂಲ ಮತೌ ಮೇ ರಥಸತ್ತಮೌ ಕ್ಷತ್ರಧರ್ಮರತೌ ವೀರೌ ಮಹತ್ಕರ್ಮ ಕರಿಷ್ಯತಃ ದಂಡಧಾರೋ ಮಹಾರಾಜ ರಥ ಏಕೋ ನರರ್ಷಭಃ ಯೋತ್ಸತೆ ತವ ಸಂಗ್ರಾಮೇ ಸ್ವೇನ ಸೈನ್ಯೇನ ಪಾಲಿತಃ ಬೃಹದ್ಬಲಸ್ತಥಾ ರಾಜೋ ಕೌಸಲ್ಯೋ ರಥಸತ್ತಮಃ ರಥೋ ಮಮ ಮತಸ್ತಾತ ಮಹಾವೇಗ ಪರಾಕ್ರಮಃ ಏಷ ಯೋತ್ಸ್ಯತಿ ಸಂಗ್ರಾಮೇ ಸ್ವಾಂಚಮೂಂ ಸಂಪ್ರಹರ್ಷಯನ್ ಉಗ್ರಾಯುಧೋ ಮಹೇಶ್ವಾಸೋ ಧಾರ್ತರಾಷ್ಟ್ರಹಿತೇ ರಥಃ ಕೃಪಶ್ಯಾರದ್ವತೋ ರಾಜನ್ ರಥಯೂಥಪಯೂಥಪಃ ಪ್ರಿಯಾನ್ ಪ್ರಾಣಾನ್ ಪರಿತ್ಯಜ್ಯ ಪ್ರಧಕ್ಷತಿ ರಿಪೂಂತವ ಗೌತಮಸ್ಯ ಮಹರ್ಷೇಸ್ತು ಆಚಾರ್ಯಸ್ಯ ಶರದ್ವತಃ ಕಾರ್ತಿಕೇಯ ಇವಾಜೇಯ ಶರಸ್ತಂಭಾತ್ ಸುತೋ ಬಭೌ ಏಷ ಸೇನಾಂ ಬಹುವಿಧಾಂ ವಿವಿಧಾಯುಧ ಕಾರ್ಮುಕಾಃ ಅಗ್ನಿವತ್ ಸಮರೇ ರಾಜನ್ ಚರಿಷ್ಯತಿ ವಿಮರ್ದಯನ್. ಲಕ್ಷಣ, ನಿನ್ನ ಮಗ ಲಕ್ಷಣ ಇದ್ದಾನಲ್ಲ, ಅವನು ಅದಾದ ಮೇಲೆ ದುಶ್ಯಾಸನನ ಮಗ, ಇವರಿಬ್ಬರು ಒಳ್ಳೆ ಪರಾಕ್ರಮಶಾಲಿಗಳು. ಈ ಲಕ್ಷಣನನ್ನ ಅಭಿಮನ್ಯು ಕೊಂದು ಬಿಡ್ತಾನೆ. ಅದಾಮೇಲೆ ಬರುತ್ತೆ ಮುಂದಕ್ಕೆ. ಒಳ್ಳೆ ಯೌವನ, ಸುಕುಮಾರವಾದ ಅಂದ್ರೆ ಸುಲಲಿತವಾದ ಸುಂದರವಾದ ಶರೀರ, ಒಳ್ಳೆ ಕೀರ್ತಿ, ಯುದ್ಧ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಒಳ್ಳೆ ರಥರವರು, ಅವ್ರಿಗೆ ಹೇಗೆ ಯುದ್ಧ ಮಾಡಬೇಕು ಅಂತ ಗೊತ್ತಿದೆ. ಒಳ್ಳೆ ರಥರವರು, ಒಳ್ಳೆ ದೊಡ್ಡ ಕೆಲಸ ಮಾಡ್ಕೊಡ್ತಾರಪ್ಪ ನಿನಗೆ ದುರ್ಯೋಧನ, ನೀನ್ ಟೆನ್ಷನ್ ಮಾಡಬೇಡ. ಇನ್ನೊಬ್ಬ ದಂಡಧಾರ ಅಂತ ಇನ್ನೊಬ್ಬ ಇದ್ದಾನೆ, ಅವನು ರಥ ನಿನಗೆ ಸಪೋರ್ಟ್ ಮಾಡ್ತಾನೆ. ಇನ್ನೊಬ್ಬ ಕೋಸಲ ದೇಶದ ರಾಜ, ಅವನು ರಥ, ಅವನು ಬೃಹತ್ ಬಲ, ಅವನು ಅತಿರಥನೂ ಅಲ್ಲ ಮಹಾರಥನೂ ಅಲ್ಲ, ಅವನು ರಥ, ಅವನು ನಿನಗೆ ಹೆಲ್ಪ್ ಮಾಡ್ತಾನೆ, ಟೆನ್ಷನ್ ಮಾಡ್ಕೊಳ್ಬೇಡ. ಇನ್ನೂ ಶರದ್ವಂತರ ಮಕ್ಕಳಾಗಿರತಕ್ಕಂತಹ ಕೃಪಾಚಾರ್ಯರು ರಥಯೂಥಪಯೂಥಪರವರು, ರಥಗಳ ಗುಂಪನ್ನ ಕಾಪಾಡುವಂತಹ, ಗುಂಪನ್ನೇ ಕಾಪಾಡುವ ಸಾಮರ್ಥ್ಯ ಅವರದ್ದು. ಗೌತಮರ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ಶರಸ್ತಂಭದಲ್ಲಿ ಹುಟ್ಟಿದಂತಹ ಮಹಾನುಭಾವರು. ಹೇಗಿದ್ದಾರೆ ಅವರು? ಸುಬ್ರಹ್ಮಣ್ಯನನ್ನು ಯಾರಿಗಾದ್ರೂ ಸೋಲ್ಸಕ್ಕಾಗುತ್ತಾ? ಹಾಗೆ ಕಾರ್ತಿಕೇಯ ಇವಾಜೇಯ, ಸುಬ್ರಹ್ಮಣ್ಯನಂತೆ ಕಾರ್ತಿಕೇಯನಂತೆ ಅಜೇಯರಾಗಿರ್ತಕ್ಕಂಥವ್ರು. ಯುದ್ಧದಲ್ಲಿ ಸೋಲೇ ಇಲ್ಲ ಅವರಿಗೆ. ಅಂಥ ಕೈಯಲ್ಲಿ 24 ಗಂಟೆ ಬಾಣ ಇದ್ದೇ ಇರುತ್ತೆ ಅವ್ರ ಕೈಯಲ್ಲಿ, ಅಂಥ ಪರಾಕ್ರಮಿಗಳು ಕೃಪಾಚಾರ್ಯರು. ಇವರೆಲ್ಲ ಏನ್ ಹೇಳಿದ್ದಾರೆ, ವಿಚಿತ್ರವಾದ ಆಯುಧ, ಬಿಲ್ಲುಗಳು, ಬಾಣಗಳು, ಇದನ್ನೆಲ್ಲ ಇಟ್ಟುಕೊಂಡು ನಿನ್ನ ಶತ್ರು ಸೈನ್ಯಕ್ಕೆ ತೊಂದರೆ ಕೊಡ್ತಾ ಯುದ್ಧದಲ್ಲಿ ವಿಜೃಂಭಿಸ್ತಾರೆ. ನೀನ್ ನೋಡ್ತಾ ಇರು, ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡ. ಶಕುನಿರ್ಮಾತುಲಸ್ತೇಸೌ ರಥ ಏಕೋ ನರಾಧಿಪಃ ಪ್ರಸಜ್ಜ ಪಾಂಡವೈಃ ಸರ್ವೈಃ ಯೋತ್ಸ್ಯತೆ ನಾತ್ರ ಸಂಶಯಃ ಏತಸ್ಯ ಸೇನಾ ದುರ್ಧರ್ಷಾಃ ಸಮರೇ ಪ್ರತಿಯೋಧಿನಃ ವಿವಿಧಾಯುಧ ಭೂಯಿಷ್ಠಾಃ ವಾಯುವೇಗ ಸಮಾಜವೇ ದ್ರೋಣಪುತ್ರೋ ಮಹೇಶ್ವಾಸಃ ಸರ್ವೇಷಾಮಪಿ ಧನ್ವಿನಾಂ ಸಮರೇ ಚಿತ್ರಯೋಧೀ ಚ ದೃಢಾಸ್ತ್ರಶ್ಚ ಮಹಾರಥಃ ಏತಸ್ಯ ಹಿ ಮಹಾರಾಜ ಯಥಾ ಗಾಂಡೀವ ಧನ್ವನಃ ಶರಾಸನ ವಿನಿರ್ಮುಕ್ತಾಃ ಸಂಸಕ್ತಾ ಯಾಂತಿ ಸಾಯಕಾಃ ನೈಷ ಶಕ್ಯೋ ಮಹಾವೀರಃ ಸಂಖ್ಯಾತುಂ ರಥಸತ್ತಮಃ ನಿರ್ದಹೇದಪಿ ಲೋಕಾನ್ ಸ್ತ್ರೀನ್ ಇಚ್ಛನ್ನೇಷ ಮಹಾಯಶಃ ಕ್ರೋಧಸ್ತೇಜಶ್ಚ ತಪಸಾ ಸಂವೃತೋ ವನವಾಸಿನಾಂ ದ್ರೋಣೇನಾನುಗೃಹೀತಸ್ಯ ದಿವ್ಯೈರಸ್ತ್ರೈರುದಾರಧೀಃ ದೋಷಸ್ತಸ್ಯ ಮಹಾನೇಕೋ ಯೇನೈಷ ಭರತರ್ಷಭ ನಮೇ ರಥೋ
ನಾತಿರಥೋ ಮತಃ ಪಾರ್ಥಿವ ಸತ್ತಮ ಜೀವಿತಂ ಪ್ರಿಯಮತ್ಯರ್ಥಂ ಆಯುಷ್ಕಾಮಃ ಸದಾ ದ್ವಿಜಃ ನಹ್ಯಸ್ಯ ಸದೃಶಃ ಕಶ್ಚಿತ್ ಉಭಯೋಸ್ಸೇನಯೋರಪಿ ಹನ್ಯಾದೇಕರಥೇನೈವ ದೇವಾನಾಮಪಿ ವಾಹಿನೀಂ ವಪುಷ್ಮಾಂತಳಘೋಷೇಣ ಸ್ಫೋಟಯೇದಪಿ ಪರ್ವತಾನ್ ಅಸಂಖ್ಯೇಯ ಗುಣೋ ವೀರಃ ಪ್ರಹರ್ತಾ ದಾರುಣದ್ಯುತಿಃ ದಂಡಪಾಣಿರಿವಾಸಹ್ಯಃ ಕಾಲವತ್ ಪ್ರಚರಿಷ್ಯತಿ ಯುಗಾಂತಾಗ್ನಿ ಸಮಃ ಕ್ರೋಧಾತ್ ಸಿಂಹಗ್ರೀವೋ ಮಹಾತಪಾಃ ಯೇಷ ಭಾರತ ಯುದ್ಧಸ್ಯ ಪೃಷ್ಠಂ ಸಂಶಮಯಿಷ್ಯತಿ ಪಿತಾ ತ್ವಸ್ಯ ಮಹಾತೇಜಾ ವೃದ್ಧೋಪಿ ಯುವಭಿರ್ವರಃ ರಣೇ ಕರ್ಮ ಮಹತ್ಕರ್ತ ಅತ್ರ ಮೇ ನಾಸ್ತಿ ಸಂಶಯಃ ಅಸ್ತ್ರವೇಗಾನಿಲೋದ್ಭೂತಃ ಸೇನಾಕಕ್ಷೇಂಧನೋತ್ಥಿತಃ ಪಾಂಡುಪುತ್ರಸ್ಯ ಸೈನ್ಯಾನಿ ಪ್ರಧಕ್ಷತಿ ನ ಸಂಶಯಃ ರಥಯೂಥಪಯೂಥಾನಾಂ ಯೂಥಪೋಯಂ ನರಋಷಭಃ ಭರದ್ವಾಜಾತ್ಮಜಃ ಕರ್ತಾ ಕರ್ಮ ತೀವ್ರಂ ಹಿತಾಯವಃ ಸರ್ವಮೂರ್ಧಾಭಿಷಿಕ್ತಾನಾಮಾಚಾರ್ಯಃ ಸ್ಥವಿರೋ ಗುರುಃ ಗಚ್ಚೇದಂತಂ ಸೃಂಜಯಾನಾಂ ಪ್ರಿಯಸ್ತ್ವಸ್ಯ ಧನಂಜಯಃ ನೈಷ ಜಾತು ಮಹೇಶ್ವಾಸಃ ಪಾರ್ಥಮಕ್ಲಿಷ್ಟಕಾರಿಣಂ ಹನ್ಯಾದಾಚಾರ್ಯಕಂ ದೀಪ್ತಂ ಸಂಸ್ಮೃತ್ಯ ಗುಣನಿರ್ಜಿತಂ ಶ್ಲಾಘತ್ಯೇಷ ಸದಾ ವೀರಃ ಪಾರ್ಥಸ್ಯ ಗುಣವಿಸ್ತರೈಃ ಪುತ್ರಾದಭ್ಯಧಿಕಂಚೈನಂ ಭಾರದ್ವಾಜೋನುಪಶ್ಯತಿ ಹನ್ಯಾದೇಕರಥೇನೈವ ದೇವಗಂಧರ್ವದಾನವಾನ್ ಏಕೀಭೂತಾನಪಿ ರಣೇ ದಿವ್ಯೈರಸ್ತ್ರೈಃ ಪ್ರತಾಪವಾನ್ ಪೌರವೋ ರಾಜಶಾರ್ದೂಲಃ ತವ ರಾಜನ್ ಮಹಾರಥಃ ಮತೋ ಮಮ ರಥೋದಾರಃ ಪರವೀರರಥಾರುಜಃ ಸ್ವೇನ ಸೈನ್ಯೇನ ಮಹತಾ ಪ್ರತಪನ್ ಶತ್ರುವಾಹಿನೀಂ ಪ್ರಧಕ್ಷತಿ ಸಪಾಂಚಾಲಾನ್ ಕಕ್ಷಂ ಕೃಷ್ಣಗತಿರ್ಯಥಾ. ನಿಮ್ಮ ಸೋದರ ಮಾವ ಇದ್ದಾನಲ್ಲ ದುರ್ಯೋಧನ, ಯಾರವನು? ಶಕುನಿ. ಅವನು ರಥ ಖಂಡಿತ ಯುದ್ಧ ಮಾಡ್ತಾನೆ ಪಾಂಡವರ ಜೊತೆಯಲ್ಲಿ. ಅವನಿಗೂ ಸೈನ್ಯ ಇದೆ, ಬೇಕಾದಷ್ಟು ಸೈನ್ಯ ಇದೆ, ಅವನಿಗೆ ಸಪೋರ್ಟ್ ಆಗಿ ಮಾಡ್ತಾನೆ. ಇನ್ನಿದ್ದಾನಲ್ಲ ಮಹಾನುಭಾವ ದ್ರೋಣಾಚಾರ್ಯರ ಮಗ, ನಿನ್ನ ಗುರುಪುತ್ರ. ಅವರ ಮಹಿಮೆ ನೋಡಿ ಹೇಗಿದೆ. ಅಶ್ವತ್ಥಾಮಾಚಾರ್ಯರು ಎಲ್ಲ ಧನುರ್ಧಾರಿಗಳನ್ನ, ಅಂದ್ರೆ ಧನುಸ್ಸನ್ನ ಹಿಡಿದು ಧನುರ್ಯುದ್ಧವನ್ನ ಯಾರು ಮಾಡ್ತಾರೆ ಅವರ ಎಲ್ಲರನ್ನ ಮೀರಿಸಿದ ಪರಾಕ್ರಮಿ ರುದ್ರದೇವರ ಅವತಾರ. ಅವನು ಮಹಾರಥ. ಅಶ್ವತ್ಥಾಮ ಮಹಾರಥ, ರಥ ಅಲ್ಲ. ಅವನ ಅಸ್ತ್ರ ಹೇಗಿದೆ, ಚಿತ್ರಯೋಧಿ, ವಿಚಿತ್ರವಾಗಿ ಯುದ್ಧ ಮಾಡ್ತಾನೆ. ಅವನು ಬಾಣ ಬಿಡ್ತಾನೆ ಅಂದ್ರೆ ಗಾಂಡೀವ ಧನ್ವ, ಅರ್ಜುನ ಹೇಗೆ ಬಾಣ ಬಿಡ್ತಾನೆ, ಅಂಟುಕೊಂಡು ಒಂದಕ್ಕೊಂದು ಅಂಟುಕೊಂಡು ಹೋಗುತ್ತೆ ಬಾಣಗಳು. ಅವನ ಪರಾಕ್ರಮ ಏನು ಅಂತ ಸುಮ್ಮನೆ ಮಹಾರಥ ಅಂದೆ ಅಷ್ಟೇ ನಾನು. ನೋಡಿ, ಅತಿರಥ ಅಂತ ಹೇಳಿಲ್ಲ, ಮಹಾರಥ ಅಂದ ಅವನನ್ನ. ಅತಿರಥರಿಗಿಂತಲೂ ದೊಡ್ಡವನು ಮಹಾರಥಿ. ಅವನ ಬಗ್ಗೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅವನ ಗುಣನ, ಅವನ ಅತ್ಯಂತ ಯುದ್ಧ ಮಾಡುವ ಪ್ರಕಾರ ಅಶ್ವತ್ಥಾಮಾಚಾರ್ಯರದ್ದು ಹೇಗೆ ಅಂತ ಗೊತ್ತಿಲ್ಲ. ಆಲೋಚನೆ ಮಾಡಿಬಿಟ್ರೆ ಸುಟ್ಟಾಕ್ಬಿಡ್ತಾರೆ ಭೂಮಿನೇ. 3 ಲೋಕಗಳೇ ಸುಟ್ಟು ಬಿಡ್ತಾರೆ ಅವರು. ಕಾಡಲ್ಲಿ ವಾಸ ಮಾಡುವ ಮುನಿಗಳಿಗಿರತಕ್ಕಂತ ಕೋಪ, ತೇಜಸ್ಸು, ತಪಸ್ಸು, ಅದೆಲ್ಲವನ್ನ ಒಂದು ರೂಪ ಮಾಡಿಬಿಟ್ರೆ, ಅದಕ್ಕೆಲ್ಲ ಒಂದು ರೂಪ ಕೊಟ್ರೆ ಅವರೇ ಅಶ್ವತ್ಥಾಮಾಚಾರ್ಯರು. ತಂದೆ ದ್ರೋಣಾಚಾರ್ಯರಿಂದ ದೇವತೆಗಳಿಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಸ್ತ್ರ, ಅದನ್ನ ಅನುಗ್ರಹವಾಗಿ ಪಡೆದಿದ್ದಾರೆ. ಎಂಥ ಮಾತು ನೋಡಿ, ಚೆನ್ನಾಗಿದೆ ನೋಡಿ. ಇಲ್ಲಿ ಅತಿರಥ ಮಹಾರಥ ಅಂತೆಲ್ಲ ಹೇಳಿದ್ರು ಕೂಡ ಅವರಲ್ಲಿ ಒಂದು ದೋಷ ಇದೆ ಅನ್ಬಿಟ್ರು. ಅಶ್ವತ್ಥಾಮಾಚಾರ್ಯರಲ್ಲಿ ಎಷ್ಟೆಲ್ಲಾ ಗುಣಗಳಿದ್ರೂ ದೋಷ ಒಂದಿದೆ. ಆದ್ದರಿಂದ ಮಹಾರಥಿಕನಿಗಿರ್ಬೇಕಾದ ಸಾಮರ್ಥ್ಯ ಅವರಿಗಿದ್ರೂ ಕೂಡ ನಾನವರನ್ನ ರಥ ಅಂತನೂ ಕರೆಯೋದಿಲ್ಲ, ಅತಿರಥ ಅಂತನೂ ಲೆಕ್ಕ ಹಾಕೋದಿಲ್ಲ. ಅವ್ರ ರಥರೂ ಅಲ್ಲ, ಅತಿರಥರೂ ಅಲ್ಲ. ನೋಡಿ ಹೇಗಂದ್ಬಿಟ್ರು. ಅವರ ಬಲ, ಪರಾಕ್ರಮ, ವೈಭವ ಇಷ್ಟೆಲ್ಲ ಹೇಳಿ ಅವ್ರು ಏನೂ ಅಲ್ಲ ಅಂತಂದ್ಬಿಟ್ರು. ಯಾಕೆ ಅಂತಂದ್ರೆ ಅವರಿಗೆ ಒಂದೇ ಒಂದು ದೋಷ ಇದೆ. ಯಾಕೆ ಅಂದ್ರೆ ಬ್ರಾಹ್ಮಣನಾದವನಿಗೆ ಏನಿರಬಾರ್ದೋ ಅದವರಲ್ಲಿದೆ. ಆದ್ದರಿಂದ ಅವರನ್ನ ನಾನು ರಥ ಅಂತಲೂ ಕೌಂಟ್ ಮಾಡಲ್ಲ, ಅತಿರಥ ಅಂತಲೂ ಕೌಂಟ್ ಮಾಡಲ್ಲ. ಏನ್ ಹಾಗಾದ್ರೆ ಅವರಿಗೆ ದೋಷ ಅಂದ್ರೆ, ಅವರಿಗೆ
ತಮ್ಮ ಮೇಲೆ ತುಂಬಾ ಆಸೆ, ಬದುಕಬೇಕು ಅಂತ ಆಸೆ. ಆಯುಷ್ಕಾಮಃ, ಅವ್ರಿಗೆ ಬದುಕಬೇಕು ಅಂತ ತುಂಬಾ ಆಸೆ. ಆಯುಸ್ಸಿನ ಮೇಲೆ ನಾನು ತುಂಬಾ ದಿನ ಬದುಕಬೇಕು, ತುಂಬಾ ದಿನ ಬದುಕಬೇಕು, ಅದು ಬ್ರಾಹ್ಮಣನಾದವನಿಗೆ ಇರಬೇಕಾದದ್ದು. ಆದ್ದರಿಂದ ಇರಬೇಕಾದದ್ದಲ್ಲ, ಸಾಧನೆಯನ್ನ ಮಾಡಿ ಹೋಗ್ತಾ ಇರ್ಬೇಕು ಸೀದಾ, ಅಷ್ಟೇ ಕರ್ತವ್ಯ. ಆದ್ದರಿಂದ ಅದೊಂದು ದೋಷ ಇರೋದ್ರಿಂದ ನಾನು ಅವರನ್ನ ಲೆಕ್ಕ ಹಾಕೋದಿಲ್ಲ. ಮಹಾವೀರ ಇರ್ಲಿ, ಆದ್ರೆ ಕುರುಪಾಂಡವ ಎರಡೂ ಸೈನ್ಯದಲ್ಲಿ ಅಶ್ವತ್ಥಾಮನಿಗೆ ಸಮಾನನಾದವನು ಯಾರೂ ಇಲ್ಲ. ನೋಡಿ, ಜಗತ್ತಿನಲ್ಲಿರುವ ಪ್ರಧಾನ ಶಕ್ತಿಗಳಲ್ಲಿ ಮೂರನೇ ಶಕ್ತಿ, ಸಂಹಾರ ಶಕ್ತಿ ಅಶ್ವತ್ಥಾಮನಾಗಿ ನಿಂತಿದೆ. ಬಟ್ ಶಾಪ, ಬ್ರಹ್ಮದೇವರ ಶಾಪದಿಂದ ಬಂದಿದೆ. ಏನ್ ಮಾಡೋದು? ಅವನೊಬ್ಬನೇ ಒಂದು ರಥದಲ್ಲಿ ಕೂತ್ಕೊಂಡು ದೇವತೆಗಳ ಇಡೀ ಸೈನ್ಯವನ್ನ ನಾಶ ಮಾಡುವ ಸಾಮರ್ಥ್ಯ ಇದೆ. ಎಂಥ ದೇಹ! ಅವರ ಕೈ ನೋಡಿ ಹೇಗಿದೆ. ಅವ್ರ ಕೈಯಲ್ಲಿ ಒಂದು ಸಲ ಪರ್ವತ ಕೊಡದು ಬಿಟ್ರೆ ಇಡೀ ಪರ್ವತಗಳೇ ಒಡೆದು ಸೀಳು ಹೋಗುತ್ತೆ. ಆ ಗುಣ ಅವರದ್ದು. ಎಂಥ ಗುಣ, ಏನು ಕಾಂತಿ, ಏನು ಹೊಡೆತ. ಕೈಯಲ್ಲಿ ದಂಡವನ್ನ ಹಿಡಿದ ದಂಡಪಾಣಿ ಅಂತ ಇಬ್ಬರನ್ನು ಕರೀತಾರೆ. ದಂಡಪಾಣಿ ಇವ ಅಸಹ್ಯ ಅಂತ ಶಾಸ್ತ್ರಗಳಲ್ಲಿ ಇಬ್ಬರು ದೇವತೆಗಳನ್ನ ದಂಡಪಾಣಿ ಅಂತ ಕರೀತಾರೆ. ಒಬ್ಬ ದಂಡಾಯುಧಪಾಣಿ ಅಂತ ಸುಬ್ರಹ್ಮಣ್ಯ ಇದ್ದಾನೆ, ಅವನಿಗಿಂತ ಕೆಳಗಡೆ ಇರತಕ್ಕ ದಂಡಾಯುಧಪಾಣಿ ಅಂದ್ರೆ ಯಮಧರ್ಮರಾಜ ಇದ್ದಾನೆ. ಇಬ್ಬರನ್ನು ದಂಡಪಾಣಿ ಅಂತ ಕರೀತಾ ಇದ್ದಾರೆ. ಇಬ್ಬರನ್ನು ಯಥಾಪ್ರಕಾರವಾಗಿ ನಾವು ತಗೊಳ್ಬಹುದು. ಯಾಕೆ ಅಂದ್ರೆ ಇವರಿಬ್ಬರಿಗಿಂತ ಉತ್ತಮ. ದಂಡಪಾಣಿಯಾಗಿರತಕ್ಕಂತಹ ಯಮಧರ್ಮರಾಜನಿಗಿಂತ ಉತ್ತಮನಾದ, ದಂಡಪಾಣಿಯಾದಂತಹ ಸುಬ್ರಹ್ಮಣ್ಯನಿಗಿಂತಲೂ ಉತ್ತಮನಾದ ನಿಜಾರ್ಥದ ಸಂಹಾರ ದೇವತೆ ಅಶ್ವತ್ಥಾಮ. ಆದ್ದರಿಂದ ಇದೆಲ್ಲ ಅಶ್ವತ್ಥಾಮಾಚಾರ್ಯರಿಗೆ ಕೊಟ್ಟಂತಹ ನೀಚವಾದ ಉದಾಹರಣೆ ಇದು. ಯಾಕೆಂದ್ರೆ ಅವರಿಗಿಂತ ಯೋಗ್ಯತೆಯಲ್ಲಿ ಕೆಳಗಿರುವ ಸುಬ್ರಹ್ಮಣ್ಯ ಮತ್ತು ಯಮಧರ್ಮರಾಜರನ್ನ ಉದಾಹರಣೆ ಕೊಟ್ಟಿದ್ದಾರೆ ದಂಡಪಾಣಿ ಅಂತ ಹೇಳಿ. ಅದು ನೀಚ ಉದಾಹರಣೆ, ವೇದವ್ಯಾಸರು ಕೊಟ್ಟಿದ್ದಿಲ್ಲ. ಇರ್ಲಿ, ಅವನು ಪ್ರಳಯ ಕಾಲದ ಅಗ್ನಿ, ಸಂವರ್ತಕ ಅಗ್ನಿ ಅಂತೆ ಇರತಕ್ಕಂಥ ಮಹಾನುಭಾವ. ಯುದ್ಧದ ಕೊನೆ ಭಾಗದ ತನಕ ಇರ್ತಾನೆ ಅಷ್ಟೇ, ಕೊನೆ ಟೈಮ್ ತನಕ ಇರ್ತಾನೆ. ಇವರಪ್ಪ ಇನ್ನೂ ಮಾತಾಡುವಂಗಿಲ್ಲ, ನೋಡ್ಲಿಕ್ಕೆ ಮಾತ್ರ ವಯಸ್ಸಲ್ಲಿ ದೊಡ್ಡವರಷ್ಟೇ, ಆದ್ರೆ ಒಳ್ಳೆ ಯುವಕರಿಗಿಂತಲೂ ಉತ್ತಮರು. ಎಂಥ ಕೆಲಸ ಮಾಡ್ತಾರೆ. ಇಡೀ ಸೈನ್ಯವೆನ್ನುವ ಒಣಗಿದ ಹುಲ್ಲನ್ನ ತಮ್ಮ ಅಸ್ತ್ರಗಳೆನ್ನುವ ಬೆಂಕಿಯಿಂದ ಸುಟ್ಟಾಕಿಬಿಡ್ತಾರೆ. ಪಾಂಡವರ ಸೈನ್ಯ ಸುಟ್ಟಾಕ್ಬಿಡ್ತಾರೋ ಡೌಟ್ ಇಲ್ಲ ಇದರಲ್ಲಿ. ಯಾರವರು? ರಥ ಯೂಥಪ ಅಂತ. ದ್ರೋಣಾಚಾರ್ಯರ ಬಗ್ಗೆ ಹೇಳ್ತಾರೆ ನೋಡಿ, ರಥ ಯೂಥಪ, ಅವರನ್ನ ಕಾಪಾಡುವ ಯೂಥಪರು, ಅವರನ್ನೂ ಕಾಪಾಡುವ ಯೂಥಪರು ಇವರು. ಇಡೀ ಸರ್ವ ಸೈನ್ಯವನ್ನೇ ಕಾಪಾಡುವ ಮಹಾಸಾಮರ್ಥ್ಯ. ಭರದ್ವಾಜರ ಮಕ್ಕಳಿವರು. ಎಂಥ ಅತಿರಥ, ಮಹಾರಥರಿಗಿಂತಲೂ ಉತ್ತಮ ರಥ. ಯೂಥಪ. ಯಾಕೆ? ತಲೆಯ ಮೇಲೆ ನಾನಾ ಪುಣ್ಯತೀರ್ಥಗಳಿಂದ ಅಭಿಷೇಕ ಮಾಡಿಸಿಕೊಂಡು ಚಕ್ರವರ್ತಿಗಳು, ರಾಜರುಗಳು ಅಂತ ಪ್ರಸಿದ್ಧರಾದ ಎಲ್ಲರೂ ನಮಸ್ಕಾರ ಮಾಡೋದು ಇವರಿಗೆ. ಸರ್ವಮೂರ್ಧಾಭಿಷಿಕ್ತಾನಾಂ ಆಚಾರ್ಯ. ಜುಮ್ಮನ್ನತ್ತೆ ನಂಗಿದನ್ನು ಹೇಳುವಾಗ ರೋಮಾಂಚನ ಆಗತ್ತೆ. ಏನ್ ದ್ರೋಣಾಚಾರ್ಯರ ವೈಭವ! ಬೃಹಸ್ಪತಿಗಳು ಸರ್ವಮೂರ್ಧಾಭಿಷಿಕ್ತಾನಾಂ, ಎಲ್ಲ ರಾಜಾಧಿರಾಜಾಯ ಪ್ರಸಖ್ಯ ಸಾಹಿನೆ ಅಂತ ಅದ್ಭುತವಾಗಿರ್ತಕ್ಕಂತಹ ಪಟ್ಟಾಭಿಷೇಕವನ್ನ ಮಾಡಿಸಿಕೊಂಡು ಮೆರೆಯುವ ಎಲ್ಲ ರಾಜಾಧಿರಾಜ ಚಕ್ರವರ್ತಿ ಸಾರ್ವಭೌಮರು ಯಾರ ತಲೆ, ಯಾರ ಕಾಲ ಮೇಲೆ ತಮ್ಮ ತಲೆಯನ್ನ ಇಟ್ಟು ನಮಸ್ಕಾರ ಮಾಡ್ತಾರೋ ಅಂತಹ ವಯೋವೃದ್ಧರಾದ ಆಚಾರ್ಯ ಪುರುಷ ದ್ರೋಣ. ಭಾರದ್ವಾಜರು ಕೊಂದಾಕ್ಬಿಡ್ತಾರೆ ಎಲ್ಲರನ್ನ. ಆದ್ರೆ ಅರ್ಜುನ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಅರ್ಜುನನ ಗುಣಗಳಿಂದ ಆಕರ್ಷಿತರಾಗ್ಬಿಟ್ಟಿದ್ದಾರೆ. ಅವನ್ನೇನು ಮಾಡಲ್ಲ. 24 ಗಂಟೆ ಅರ್ಜುನ 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 ಅಂತ ಇರ್ತಾರೆ. 24 ಗಂಟೆ. ಎಲ್ಲಿ ತನಕ ಅರ್ಜುನ ಪ್ರೀತಿ ಅವರಿಗೆ ಅಂದ್ರೆ ವರೆಗೂ ಅರ್ಜುನ 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 ಅಂತ ಇರ್ತಾರೆ ಅವರು. ಅಂದ್ರೆ ಅಶ್ವತ್ಥಾಮನಿಗಿಂತಲೂ ಪ್ರೀತಿ. ಪುತ್ರಾದಭ್ಯಧಿಕಂ ಚೈನಂ ಭಾರದ್ವಾಜೋನು ಪಶ್ಯತಿ. ಅಶ್ವತ್ಥಾಮನ ತನ್ನ ಸ್ವಂತ ಮಗ ಅಶ್ವತ್ಥಾಮಾಚಾರ್ಯರಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ಮಾಡ್ತಾರೆ ಅರ್ಜುನನ ಮೇಲೆ.
ಅವರೊಬ್ಬರೇ ದೇವ ಗಂಧರ್ವ ದಾನವರನ್ನೆಲ್ಲ ಮುಗಿಸಿಬಿಡ್ತಾರೆ ಒಟ್ಟಿಗೆ ಒಟ್ಟಿಗೆ ಒಟ್ಟಿಗೆ. ಅದವರ ವೈಭವ. ರಥ ಯೂಥಪ ಯೂಥಪ ಯೂಥಪ. ಅವರು ಕೃಪಾಚಾರ್ಯರು ರಥ ಯೂಥಪ ಯೂಥಪ, ದ್ರೋಣರು ರಥ ಯೂಥಪ ಯೂಥಪ ಯೂಥಪ. ಹೇಗಿದೆ ನೋಡಿ. ಇನ್ನು ಪೌರವ ಬೆಟ್ಟದ ಕಡೆಯಿಂದ ಬಂದ ರಾಜ, ಅವನು ಮಹಾರಥ. ಅವನು ಸಂಹಾರ ಮಾಡ್ತಾನೆ. ಹ್ಯಾಕ್ ಸಂಹಾರ ಮಾಡ್ತಾನೆ ಅಂದ್ರೆ, ಕಕ್ಷ ಒಣಗಿದ ಹುಲ್ಲು, ಅಲ್ಲಿ ಕೃಷ್ಣಗತಿ. ಕೃಷ್ಣಗತಿ ಅಂದ್ರೆ ಬೆಂಕಿಗೆ ಕೃಷ್ಣವರ್ತ್ಮ ಅಂತ ಹೆಸರು. ಹೇಗೆ ಕೃಷ್ಣವರ್ತ್ಮ ಬೆಂಕಿ ಒಣಗಿದ ಹುಲ್ಲು ಮೇಲೆ ಬಿದ್ದಾಗ ಎಲ್ಲವನ್ನ ಬಂದು ಕ್ಷಣಕ್ಕೆ ಸುಟ್ಟಾಕ್ಬಿಡುತ್ತೋ, ಹಾಗೆ ಸುಟ್ಟಾಕುವ ಸಾಮರ್ಥ್ಯ ಈ ಪೌರವನಿಗೆ. ಇನ್ನು ಇದ್ದಾರೆ ಕೇಳು. ಸತ್ಯಸ್ರವಾರಥಸ್ತ್ವೇಕೋ ರಾಜಪುತ್ರೋ ಮಹದ್ಬಲ ತವ ರಾಜನ್ ರಿಪುಬಲೇ ಕಾಲವತ್ ಪ್ರಚರಿಷ್ಯತಿ ಏತಸ್ಯ ಯೋಧಾ ರಾಜೇಂದ್ರ ವಿಚಿತ್ರ ಕವಚಾಯುಧಾ ವಿಚರಿಷ್ಯಂತ್ಯ ಸಂಗ್ರಾಮೇ ನಿಘ್ನಂತಃ ಶಾತ್ರವಾಂದ್ರಣೆ ವೃಷಸೇನೋ ರಥಶ್ರೇಷ್ಠಃ ಕರ್ಣಪುತ್ರೋ ಮಹಾರಥಃ ಪ್ರಧಕ್ಷತಿ ರಿಪೂಣಾಂತೆ ಬಲಂತು ಬಲಿನಾಂ ವರಃ ಜಲಸಂಧೋ ಮಹಾತೇಜ ರಾಜನ್ ರಥವರಸ್ತವ ತ್ಯಕ್ಷತೆ ಸಮರೆ ಪ್ರಾಣಾನ್ ಮಾಗಧಃ ಪರವೀರಃ ಏಷ ಯೋತ್ಸ್ಯತಿ ಸಂಗ್ರಾಮೆ ಗಜಸ್ಕಂಧ ವಿಶಾರದಃ ರಥೇನ ವಾ ಮಹಾಬಾಹುಃ ಕ್ಷಪಯನ್ ಶತ್ರುವಾಹಿನೀಂ ರಥ ಏಷ ಮಹಾಬಾಹೋ ಮತೋ ಮಮ ನರಋಷಭಃ ತದರ್ಥೆ ತಕ್ಷತಿ ಪ್ರಾಣಾನ್ ಸಹ ಸೈನ್ಯೋ ಮಹಾರಣೆ ಏಷ ವಿಕ್ರಾಂತ ಯೋಧೀ ಚ ಚಿತ್ರಯೋಧೀ ಚ ಸಂಗರೆ ವೀತಭೀಶ್ಚಾಪಿ ತೇ ರಾಜನ್ ಶತ್ರುಭಿಃ ಸಹಯೋತ್ಸತೆ ಬಾಲ್ಹೀಕೋತಿರತಶ್ಚೈವ ಸಮರೆ ಚಾನಿವರ್ತಿತ ಮಮ ರಾಜನ್ ಮತೋ ಯುದ್ಧೇ ಶೂರೋ ವೈವಸ್ವತೋಪಮಃ ನಹ್ಯೇಷ ಸಮರಂ ಪ್ರಾಪ್ಯ ನಿವರ್ತೇತ ಕಥಂಚನ ಯಥಾ ಸತತಗೋ ರಾಜನ್ ಸಹಿಹನ್ಯಾತ್ ಪರಾಂದ್ರಣೆ ಸೇನಾಪತಿರ್ಮಹಾರಾಜ ಸತ್ಯವಾಂತೆ ಮಹಾರಥಃ ರಣೇಷ್ವದ್ಭುತಕರ್ಮಾ ಚ ರಥಿ ಪರರಥಾರುಜಃ ಏತಸ್ಯ ಸಮರಂ ದೃಷ್ಟ್ವಾ ನಂ ವ್ಯಥಾಸ್ತಿ ಕದಾಚನ ಉತ್ಸ್ಮಯನ್ ಉತ್ಪತತ್ಯೇಷ ಪರಾನ್ ರಥಪಥೆ ಸ್ಥಿತಾನ್ ಏಷ ಚಾರ್ಯಷು ವಿಕ್ರಾಂತಃ ಕರ್ಮ ಸತ್ಪುರುಷೋಚಿತಂ ಕರ್ತಾ ವಿಮರ್ದೆ ಸುಮಹತ್ ತ್ವದರ್ಥೆ ಪುರುಷೋತ್ತಮಃ ಅಲಂಬುಸೋ ರಾಕ್ಷಸೇಂದ್ರಃ ಕ್ರೂರಕರ್ಮ ಮಹಾರಥಃ ಹನಿಷ್ಯತಿ ಪರಾನ್ ರಾಜನ್ ಪೂರ್ವವೈರಮನುಸ್ಮರನ್ ಏಷ ರಾಕ್ಷಸ ಸೈನ್ಯಾನಾಂ ಸರ್ವೇಷಾಂ ರಥಸತ್ತಮಃ ಮಾಯಾವೀ ದೃಢವೈರಸ್ತ್ಯ ಸಮರೆ ವಿಚರಿಷ್ಯತಿ ಪ್ರಾಗ್ಜ್ಯೋತಿಷಾಧಿಪೋ ವೀರೋ ಭಗದತ್ತಃ ಪ್ರತಾಪವಾನ್ ಗಜಾಂಕುಶಧರ ಶ್ರೇಷ್ಠೋ ರಥೇ ಚೈವ ವಿಶಾರದಃ ಏತೇನ ಯುದ್ಧಂ ಅಭವತ್ ಪುರಾ ಕಾಂಡೀವ ಧನ್ವನಃ ದಿವಸಾನ್ ಸುಬಹೂನ್ ರಾಜನ್ ಉಭಯೋರ್ಜಯಕಾಂಕ್ಷಿಣೋ ತಂ ಚಾಸಹಾಯಂ ಗಾಂಧಾರೆ ಮಾನಯನ್ ಪಾಕಶಾಸನಿಂ ಅಕರೋತ್ ಸಂವಿದಂ ತೇನ ಪಾಂಡವೇನ ಮಹಾತ್ಮನ ಏಷ ಯೋತ್ಸ್ಯತಿ ಸಂಗ್ರಾಮೇ ಗಜಸ್ಕಂಧ ವಿಶಾರದಃ ಐರಾವತಗತೋ ರಾಜ ದೇವಾನಾಮಿವ ವಾಸವಃ. ಚೆನ್ನಾಗಿ ಹೇಳ್ತಾರೆ. ಸತ್ಯಶ್ರವ ಅಂತೊಬ್ಬ, ಅವನು ರಥ ಯಮನಂತೆ ಓಡಾಡ್ತಾನೆ ಪಾಂಡವ ಸೈನ್ಯದಲ್ಲಿ. ಅವನ ಸೈನಿಕರು ವಿಚಿತ್ರವಾದ ಕವಚ ಹಾಕೊಂಡ್ಬಂದವರು, ಶತ್ರುಗಳನ್ನು ಕೊಲ್ಲೋದೇ ಅವರ ಕೆಲಸ. ಇನ್ನು ಕರ್ಣನ ಮಗ ವೃಷಸೇನ ಇದ್ದಾನೆ, ಅವನು ಮಹಾರಥ. ನೋಡಿ ಎಂಥ ಬಲ ಅವನಿಗೆ, ವೃಷಸೇನನಿಗೆ ಅದ್ಭುತವಾದ ಬಲ. ಇನ್ನು ಮಗಧ ದೇಶದಿಂದ ಬಂದಿರತಕ್ಕ ಜಲಸಂಧ, ಅವನೊಬ್ಬ ರಥ. ನಿನಗೋಸ್ಕರ ಪ್ರಾಣವನ್ನೇ ಬಿಡ್ಲಿಕ್ಕೆ ರೆಡಿಯಾಗಿದ್ದಾನೆ. ಆನೆಗಳ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ಲಿಕ್ಕೂ ರೆಡಿ, ಅಥವಾ ರಥದಲ್ಲಿ ಕೂತು ಯುದ್ಧ ಮಾಡ್ಲಿಕ್ಕೂ ರೆಡಿ. ಅವನು ರಥ. ಜಲಸಂಧ ಅವನು ರಥ. ಕರ್ಣನ ಮಗ ವೃಷಸೇನ ಮಹಾರಥ. ಇನ್ನು ಈ ಜಲಸಂಧ ಇದ್ದಾನಲ್ಲ, ವಿಚಿತ್ರವಾಗಿ ಯುದ್ಧ ಮಾಡ್ತಾನಂತೆ. ಅವನಿಗೆ ವೀತಭೀಹಿ ಅಂತಾರೆ. ಸಾಮಾನ್ಯವಾಗಿ ಯುದ್ಧ ಅಂದ್ರೆ ಭಯ, ಇವನಿಗೆ ಭಯ ಅನ್ನೋದೇ ಇಲ್ಲ. ಹಾಗೆ ಇನ್ನು ನಮ್ಮ ಚಿಕ್ಕಪ್ಪ ಇದ್ದಾನೆ ಅಥವಾ ದೊಡ್ಡಪ್ಪ ಇದ್ದಾನೆ. ಯಾರವನು? ಪ್ರತೀಪರಾಜರಿಗೆ 3 ಜನ ಮಕ್ಕಳು, ದೇವಾಪಿ, ಶಂತನು, ಬಾಹ್ಲೀಕ ಅಂತ. ತತ್ರಾಪಿ ದೇವಾಪಿ ಹೊರಟೋದ. ಯಕ್ಷ್ಮರೋಗ ಇತ್ತು ಅವನಿಗೆ, ಶ್ವೇತ ಇತ್ತು ಅಂತ ಹೊರಟೋದ. ಅವನು ತಪಸ್ ಮಾಡಿ ಬದರಿಕಾಶ್ರಮದಲ್ಲಿದ್ದಾನೆ. ಇನ್ನು ಮುಂದಿನ ಕಾಲದಲ್ಲಿ ಚಂದ್ರವಂಶ ಅವನಿಂದ ಅಭಿವೃದ್ಧಿ ಆಗತ್ತೆ ಅನ್ನೋ ಶಾಸ್ತ್ರ.
ಆದ್ದರಿಂದ ರಾಜ್ಯ ಬಿಟ್ಟ ಅವನು. ಬಾಕ್ಲೀಕಾ ಪುತ್ರಿಕಾ ಪುತ್ರ ನ್ಯಾಯದಿಂದ ತಾತನ ಮನೆಗೆ ಹೊರಟು ಹೋದ. ಮಧ್ಯದವನು ಶಂತನು ರಾಜನಾದ. ಆ ಶಂತನುವಿನ ತಮ್ಮನಾಗಿರತಕ್ಕ ನನ್ನ ಚಿಕ್ಕಪ್ಪನಾದ ಬಾಕ್ಲೀಕ ಯಮ ಯಮ ಇದ್ದಾಗಿದ್ದಾನು. ಯುದ್ಧಕ್ಕೆ ಒಂದ್ಸಲ ಬಂದ ಅಂದ್ರೆ ವಾಪಸ್ ಹೋಗೋದೇ ಇಲ್ಲ ಅಂತ ಅರ್ಥ. ಆ ವೈಭವ ಅವನದ್ದು ನಮ್ಮ ಚಿಕ್ಕಪ್ಪಂದು. ನೋಡಿ, ಭೀಷ್ಮಾಚಾರ್ಯರಿಗೆ ಎಷ್ಟು ವರ್ಷ, ಆ ಭೀಷ್ಮಾಚಾರ್ಯರಿಗಿಂತಲೂ ಅತಿ ವೃದ್ಧ. ಯಾವ ಮಟ್ಟಿಗೆ ವೃದ್ಧಾಪ್ಯ ಬಂದಿತ್ತು ಬಾಲ್ಮೀಕ ರಾಜರಿಗೆ ಅಂತಂದ್ರೆ ಕಣ್ಣಿನ ರೆಪ್ಪೆಗಳು ಕೆಳಗ್ ಬಿದ್ದು ಹೋಗ್ತಾ ಇತ್ತಂತೆ. ಅದನ್ನ ಎತ್ತು ಕಟ್ಟಿ ಬಟ್ಟೆ ಕಟ್ಟಿಕೊಂಡು ತಲೆಗೆ ಯುದ್ಧ ಮಾಡ್ತಾ ಇದ್ರು. ಅಯ್ಯಪ್ಪ, ಈ ಅದೇ ವೈಭವ ಅದು. ಅವ್ರು ಯುದ್ಧ ಮಾಡ್ಲಿಕ್ಕೆ ಕೂತ್ರೆ ಹೊರಗೆ ಬಂದ ಇತಿಹಾಸನೇ ಇಲ್ಲ ಕಣಯ್ಯ. ಅಂಥ ಚಿತ್ರಯೋಧಿ ನಮ್ ಚಿಕ್ಕಪ್ಪ. ಅವನು 11 ಜನ ಸೇನಾಪತಿಗಳನ್ನು ಮಾಡಿದ್ನಲ್ಲ, 11 ಅಕ್ಷೋಹಿಣಿ ಸೈನ್ಯಕ್ಕೆ, ಅವನೇ. ನಮ್ ಚಿಕ್ಕಪ್ಪ ವೈಭವ ಇದೆ ಅವನದ್ದೆ. ಶತ್ರುಗಳನ್ನ ನಾಶ ಮಾಡುವಂತಹ ವಿಷಯದಲ್ಲಿ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ನಿನಗೆ ತುಂಬಾ ಹೆಲ್ಪ್ ಮಾಡ್ತಾನೆ. ಇನ್ನೊಬ್ಬ ಇದ್ದಾನೆ ರಾಕ್ಷಸ, ಅಲಂಬುಸ. ಅವನು ರಥ, ಒಳ್ಳೆ ಮಾಯಾವಿ. ಅವನು ಮಾಯಾ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ ಅಲಂಬುಸ ರಾಕ್ಷಸನಿಗೆ. ಅವನು ಅರ್ಜುನನ ಮೇಲೆ ತುಂಬಾ ದ್ವೇಷ ಅವನಿಗೆ. ಯುದ್ಧ ಮಾಡ್ತಾನೆ, ಟೆನ್ಷನ್ ಮಾಡ್ಕೋಬೇಡ. ಇನ್ನು ನರಕಾಸುರನ ಮಗ, ಪ್ರಾಗ್ಜ್ಯೋತಿಷ ಪುರದ ನರಕಾಸುರ ಇದ್ನಲ್ಲ, ಆ ನರಕಾಸುರನ ಮಗ ಭಗದತ್ತ, ಅವನು ಕುಬೇರನ ಅವತಾರ. ಅವನು ಸುಪ್ರತೀಕ ಆನೆ. ಆನೆ ಮೇಲೆ ಅಂಕುಶ ಹಿಡ್ಕೊಂಡು ಕೂತ ಅಂದ್ರೆ ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ ಅವನನ್ನು. ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಾನೆ, ರಥದ ಮೇಲೂ ಯುದ್ಧ ಮಾಡ್ತಾನೆ, ಸಾಮರ್ಥ್ಯ ಇದೆ ಅವನಿಗೆ. ಅವನು ಅರ್ಜುನ ಇಬ್ರು ದೊಡ್ಡ ಯುದ್ಧವನ್ನು ಮಾಡಿದ್ರು. ತುಂಬಾ ದಿನ ಆಯಿತು, ಸಂಧಿ ಮಾಡ್ಕೊಂಡ್ಬಿಟ್ಟ. ಪಾಪ ಸಪೋರ್ಟ್ ಯಾರೂ ಇಲ್ಲ ಅವನಿಗೆ. ಅವಾಗ ಸಂಧಿ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟ. ಆನೆ ಮೇಲೆ ಕೂತ ಅಂದ್ರೆ ಐರಾವತದ ಮೇಲೆ ಕುಳಿತ ದೇವೇಂದ್ರ ಯುದ್ಧ ಹೇಗೆ ಮಾಡ್ತಾನೋ ಹಾಗೆ ಸುಪ್ರತೀಕದ ಮೇಲೆ ಕುಳಿತ ಭಗದತ್ತ ಹಾಗೆ ಯುದ್ಧ ಮಾಡ್ತಾನೆ. ಟೆನ್ಷನ್ ಮಾಡ್ಕೊಬೇಡಪ್ಪ. ಇವರೆಲ್ಲರೂ ನಿನಗೆ ವಿಶೇಷವಾಗಿ ಸಪೋರ್ಟ್ ಮಾಡ್ಲಿಕ್ಕಿರತಕ್ಕಂತಹ ಮಹಾನುಭಾವರಾದಂತಹ ರಾಜರುಗಳು. ಅವರೆಲ್ಲ ನಿನಗೆ ಪರಮಾದ್ಭುತವಾಗಿ ಸಪೋರ್ಟ್ ಅನ್ನು ಮಾಡ್ತಾರೆ. ನೀ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಎಲ್ಲ ರಥಾತಿರಥರನ್ನ ಆಲೋಚನೆ ಮಾಡ್ತಾ ತುಂಬಾ ಚೆನ್ನಾಗಿ ಚಿಂತನೆಯನ್ನ ಮಾಡ್ತಾ ಇರಬೇಕು. ಅಚಲೋ ವೃಷಕಶ್ಚೈವ ಸಹಿತೌ ಭ್ರಾತರಾವುಭೌ ರಥೌ ತವ ದುರಾಧರ್ಷೌ ಶತ್ರೂನ್ ವಿಧ್ವಂಸಯಿಷ್ಯತಃ ಬಲವಂತೌ ನರೌ ವ್ಯಾಘ್ರೌ ದೃಢಕ್ರೋಧೌ ಪ್ರಹಾರಿಣೌ ಗಾಂಧಾರ ಮುಖ್ಯೌ ತರುಣೌ ದರ್ಶನೀಯೌ ಮಹಾಬಲೌ ಸಖಾತೆ ದಯಿತೋ ನಿತ್ಯಂ ಯಯೇ ಶರಣ ಕರ್ಕಶಃ ಉತ್ಸಾಹಯತಿ ರಾಜನ್ ತ್ವಾಂ ವಿಗ್ರಹೇ ಪಾಂಡವೈಃ ಸಹ ಪುರುಷಃ ಕರ್ಥನೋತೀವ ಕರ್ಣೋ ವೈಕರ್ತನಸ್ತವ ಮಂತ್ರೀ ನೇತಾ ಚ ಬಂಧುಶ್ಚ ಮಾನೀ ಚಾತ್ಯಂತಮುಚ್ಛ್ರಿತಃ ಏಷ ನೈವ ರಥಃ ಕರ್ಣೋ ನ ಚಾಪ್ಯತಿರಥೋ ರಣೇ ವಿಮುಕ್ತಃ ಕವಚೇನೈಷ ಸಹಜೇನ ವಿಚೇತನಃ ಕುಂಡಲಾಭ್ಯಾಂ ಚ ದಿವ್ಯಾಭ್ಯಾಂ ವಿಮುಕ್ತಃ ಸತತಂ ಗೃಣಿ ಅಭಿಶಾಪಾಚ್ಚ ರಾಮಸ್ಯ ಬ್ರಾಹ್ಮಣಸ್ಯ ಚ ಭಾಷಣಾತ್ ಕರ್ಣಾನಾಂ ವಿಯೋಗಾಚ್ಚ ತೇನ ಮೇರ್ಧರಥೋ ಮತಃ ನೈಷೋರ್ಜುನಂ ಸಮಾಸಾದ್ಯ ಪುನರ್ಜೀವನ್ ವಿಮೋಕ್ಷತೆ ತತೋಬ್ರವೀತ್ ಪುನರ್ದ್ರೋಣಃ ಸರ್ವಶಸ್ತ್ರಭೃತಾಂಬರಃ ಏವಮೇತದ್ಯದಾರ್ಥತ್ವಂ ನ ಮಿಥ್ಯಾಸ್ತಿ ಕಥಂಚನ ರಣೇ ರಣೇಭಿಮಾನಿ ಚ ವಿಮುಖಶ್ಚಾಪಿ ದೃಶ್ಯತೆ ಘೃಣೀ ಕರ್ಣಃ ಪ್ರಮಾದೀ ಚ ತೇನ ಮೇರ್ಧರಥೋ ಮತಃ ಏತತ್ ಶ್ರುತ್ವಾ ತು ರಾಧೇಯಃ ಕ್ರೋಧಾತ್ ಉದ್ವೃತ್ತಲೋಚನಃ ಉವಾಚ ಭೀಷ್ಮಂ ರಾಧೇಯಃ ತುದನ್ ವಾಗ್ಭಿಃ ಪ್ರತೋದವತ್ ಪಿತಾಮಹ ಯಥೇಷ್ಟಂ ಮಾಂ ವಾಕ್ಷರೈರವಕೃಂತಸಿ ಅನಾಗಸಂ ಸದಾ ದ್ವೇಷಾದೇವಮೇವ ಪದೇ ಪದೇ ಮರ್ಷಯಾಮಿ ಚ ತತ್ಸರ್ವಂ ದುರ್ಯೋಧನ ಕೃತೇನ ವೈ ತ್ವಂತು ಮಾಂ ಮನ್ಯಸೇ ಶಕ್ತಂ ಯಥಾ ಕಾಪುರುಷಂ ತಥಾ ಭವಾನ್ ಅರ್ಧರಥೋ ಮಹ್ಯಂ ಮತೋ ವೈ ನಾತ್ರ ಸಂಶಯಃ ಸರ್ವಸ್ಯ ಜಗತಶ್ಚೈವ ಗಾಂಗೇಯನ ಮೃಷಾ ವದೇ
ಕುರುಣಾಮಹಿತೋ ನಿತ್ಯಂ ನ ಚ ರಾಜಾವಬುಧ್ಯತೆ ಕೋ ಹಿ ನಾಮ ಸಮಾನೇಷು ರಾಜಸೂದಾತ್ತ ಕರ್ಮಸು ತೇಜೋವಧಮಿಮಂ ಕುರ್ಯಾದ್ ಬಿಭೇದಯಿಷು ರಾಘವೇ ಯಥಾ ತ್ವಂ ಗುಣವಿದ್ವೇಷಾದಪವಾದಂ ಚಿಕೀರ್ಷಸಿ ನ ಹಾಯನೈರ್ನ ಫಲಿತೈರ್ನ ವಿತ್ತೈರ್ನ ಚ ಬಂಧುಭಿಃ ಮಹಾರಥತ್ವಂ ಸಂಖ್ಯಾತುಂ ಶಕ್ಯಂ ಕ್ಷತ್ರಸ್ಯ ಕೌರವ ಬಲಜ್ಯೇಷ್ಠಂ ಸ್ಮೃತಂ ಕ್ಷತ್ರಂ. ಒಳ್ಳೆ ಶ್ಲೋಕ ಇದು. ಮಂತ್ರಜ್ಯೇಷ್ಠಾ ದ್ವಿಜಾತಯಃ ಧನಜ್ಯೇಷ್ಠಾ ಸ್ಮೃತಾ ವೈಶ್ಯಾಃ ಶೂದ್ರಾಸ್ತು ವಯಸಾಧಿಕಾಃ ಯಥೇಚ್ಛಕಂ ಸ್ವಯಂ ಬ್ರೂಯಾರಥಾ ನತಿರಥಾನ್ ತಥಾ ಕಾಮದ್ವೇಷ ಸಮಾಯುಕ್ತೋ ಮೋಹಾತ್ ತ್ವಾ ಕುರುತೆ ಭವಾನ್ ದುರ್ಯೋಧನ ಮಹಾಬಾಹೋ ಸಾಧು ಸಮ್ಯಗವೇ ಸಾಧು ಸಮ್ಯಗವೇಕ್ಷತಾಂ ತ್ಯಜ್ಯತಾಂ ದುಷ್ಟಭಾವೋಯಂ ಭೀಷ್ಮಃ ಕಿಲ್ ವಿಷಕೃತ್ತವ ಭಿನ್ನಾ ಹಿ ಸೇನಾ ನೃಪತೆ ದುಸ್ಸಂಧೇಯ ಭವತ್ಯುತ ಮೌಲಾಪಿ ಪುರುಷವ್ಯಾಘ್ರಾ ಕಿಮುನಾನಾ ಸಮುತ್ಥಿತಾ ಯೇಷಾಂ ದ್ವೇಷಃ ಸಮುತ್ಪನ್ನೋ ಯೋಧಾನಾಂ ಯುಧಿ ಭಾರತ ತೇಜೋವಧೋ ನಃ ಕ್ರಿಯತೆ ಪ್ರತ್ಯಕ್ಷೇಣ ವಿಶೇಷತಃ ರಥಾನಾಂ ಕ್ವಚ ವಿಜ್ಞಾನಂ ಕ್ವಚ ಭೀಷ್ಮೋಲ್ಪಚೇತನಃ ಅಹಮಾವಾರಯಿಷ್ಯಾಮಿ ಪಾಂಡವಃ ನಾಮನೇಕಿನೀಂ ಆಸಾದ್ಯ ಮಾಮಮೋಘೇಷುಂ ಗಮಿಷ್ಯಂತಿ ದಿಶೋ ದಶ ಪಾಂಡವಾಃ ಸಹ ಪಾಂಚಾಲಾಃ ಶಾರ್ದೂಲಂ ವೃಷಭಾ ಇವ ಕ್ವಚ ಯುದ್ಧಂ ವಿಮರ್ದೋ ವಾ ಮಂತ್ರಾಃ ಸುವ್ಯಾಹೃತಾಸ್ತಥಾ ಕ್ವಚ ಭೀಷ್ಮೋ ಗತವಯ ಮಂದಾತ್ಮಾ ಕಾಲಚೋದಿತಃ ಏಕಾಕೀ ಸ್ಪರ್ಧತೆ ನಿತ್ಯಂ ಸರ್ವೇಣ ಜಗತಾ ಸಹ ನ ಚಾನ್ಯಂ ಪುರುಷಂ ಕಂಚಿನ್ಮನ್ಯತೆ ಮೋಘದರ್ಶನಃ ಶ್ರೋತವ್ಯಂ ಖಲು ವೃದ್ಧಾನಾಮಿತಿ ಶಾಸ್ತ್ರ ನಿದರ್ಶನಂ ನತ್ವೇವ ಹ್ಯತಿ ವೃದ್ಧಾನಾಂ ಪುನರ್ಬಾಲಾ ಹಿ ಮೇ ಮತಾಃ ಅಹಮೇಕೋ ಹನಿಷ್ಯಾಮಿ ಪಾಂಡವಾನ್ ನಾತ್ರ ಸಂಶಯಃ ಸುಯುದ್ಧೇ ರಾಜಶಾರ್ದೂಲ ಯಶೋ ಭೀಷ್ಮಂ ಗಮಿಷ್ಯತಿ ಕೃತಸ್ಸೇನಾಪತಿಸ್ತ್ವೇಷ ತ್ವಯಾ ಭೀಷ್ಮೋ ನರಾಧಿಪ ಸೇನಾಪತೌ ಯಶೋಗಂತಾ ನತು ಯೋಧಾನ್ ಕಥಂಚನ ನಾಹಂ ಜೀವತಿ ಗಾಂಗೇಯೇ ಯೋತ್ಸ್ಯೇ ರಾಜನ್ ಕಥಂಚನ ಹತೇ ಭೀಷ್ಮೇ ತು ಯೋದ್ಧಾಸ್ಮಿ ಸರ್ವೈರೈವ ಮಹಾರಥೈಃ. ಅಚಲ ಅಂತೊಬ್ಬ, ವೃಷಕ ಅಂತೊಬ್ಬ, ಇಬ್ಬರು ಗಾಂಧಾರ ದೇಶದ ಅಣ್ಣತಮ್ಮಂದ್ರು. ಭೀಷ್ಮರು ಲೆಕ್ಕ ಹಾಕ್ತಾ ಇದ್ದಾರೆ. ಇವರೆಲ್ಲ ರಥರು, ಒಳ್ಳೆ ಬಲಶಾಲಿ, ಒಳ್ಳೆ ಯೌವನ, ಸೌಂದರ್ಯ, ಒಳ್ಳೆ ಕೋಪ, ಹೊಡೆಯುವ ಸಾಮರ್ಥ್ಯ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರಂತೆ. ತುಂಬಾ ಚೆನ್ನಾಗಿದ್ದಾರೆ ಅಂತ ಮಾತ್ರ ಯುದ್ಧ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಹೊಡೆಯಕ್ಕೂ ಗೊತ್ತಿದೆ. ಇನ್ನೊಬ್ಬ ಇದ್ದಾನಲ್ಲ ಇಲ್ಲಿ, ಚೆನ್ನಾಗಿದೆ ನೋಡಿ, ನಿನ್ನ ಅತ್ಯಂತ ಕ್ಲೋಸ್ ಫ್ರೆಂಡ್ ಅಪ್ಪ. 24 ಗಂಟೆ ಯುದ್ಧ 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 ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾನೆ. ಯುದ್ಧ ಮಾಡಬೇಕು ಅಂತ ಬಹಳ ಅಪೇಕ್ಷೆ ಪಡ್ತಾನೆ. ಮತ್ತೆ ಪಾಂಡವರ ಜೊತೆ ನೀನು ಯುದ್ಧ ಮಾಡಬೇಕು ಅಂತ ನಿನಗೆ ಯಾವಾಗಲೂ ತಿವಿತಾ, ದುರ್ಯೋಧನ ಯುದ್ಧ ಮಾಡು, ದುರ್ಯೋಧನ ಪಾಂಡವರನ್ನು ಸೋಲಿಸು ಅಂತ ಹೇಳ್ತಾ ಇರ್ತಾನೆ. ಒಳ್ಳೆ ಮಾತೇ ಬರಲ್ಲ, ಪರುಷ ಮತ್ತೆ ಕಥತ. ಅವನ ಬಗ್ಗೆ ನಾನು ಆ ರೀತಿ, ನಾನು ಈ ರೀತಿ, ನನ್ನ ಬಲ ಹೀಗೆ, ನನ್ನ ಪರಾಕ್ರಮ ಹೇಳ್ತಾ ಇರ್ತಾನೆ. ಅವನ ಆಲೋಚನೆ ನಾನು ಮಹಾ ದೊಡ್ಡವನು, ನಾನ್ ದೊಡ್ಡ ಜ್ಞಾನಿ ಅನ್ನೋ ಆಲೋಚನೆ ಅವನ ತಲೆ ಒಳಗಿದೆ. ಅಂತ ವ್ಯಕ್ತಿ, ಮಹಾ ದುರಹಂಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ನಿನಗೆ ಫ್ರೆಂಡೂ ಆಗಿದ್ದಾನೆ, ನಿನಗೆ ಮಂತ್ರಿನೂ ಆಗಿದ್ದಾನೆ, ನಿನಗೆ ಬಂಧುವೂ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನ ಕಂಟ್ರೋಲ್ ಮಾಡುವ ಕ್ಯಾಪ್ಟನ್ನು ಅವನೇ ಆಗಿದ್ದಾನೆ. ನಾನೇನ್ ಮಾಡ್ಲಿ? ಈ ಕರ್ಣ ಇದ್ದಾನಲ್ಲ, ನನ್ನ ಪ್ರಕಾರ ಅವನು ರಥನೂ ಅಲ್ಲ, ಅತಿರಥನೂ ಅಲ್ಲ, ಮತ್ತೇನು ಅರ್ಧ ರಥ ಅವನು. ಯಾಕೆ ಅಂದ್ರೆ ಕವಚ ಇಲ್ಲ, ಹುಟ್ಟಿದಾಗ್ಲೇ ಬಂದಂತ ದಿವ್ಯವಾದ ಕವಚಗಳಿಲ್ಲ, ಕುಂಡಲಗಳಿಲ್ಲ. ಸುಳ್ಳು ಹೇಳ್ಬಿಟ್ಟಿದ್ದಾನೆ. ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಕೊಂಡು ಪರಶುರಾಮ ದೇವರ ಹತ್ರ ಹೋಗಿ ಸಿಕ್ಕಾಕೊಂಡು ಪರಶುರಾಮ ದೇವರಿಂದ ಶಾಪ ತಗೊಂಡು ಬಂದಿದ್ದಾನೆ. ಆದ್ದರಿಂದ ಪರಶುರಾಮರ ಶಾಪ, ಕವಚ ಕುಂಡಲಗಳನ್ನ ಕಳ್ಕೊಂಡಿರೋದು, ದುರಹಂಕಾರ, ಇದೆಲ್ಲ ಇರೋದ್ರಿಂದ ಇವನು ರಥನೂ ಅಲ್ಲ, ಅತಿರಥನೂ ಅಲ್ಲ. ನನ್ನ ಪ್ರಕಾರ ಕರ್ಣ ಅರ್ಧರಥ.
ನನಗೆ ಗೊತ್ತು, ಯಾವತ್ತು ಇವನು ಅರ್ಜುನನನ್ನ ನೋಡ್ತಾನೆ ವಾಪಸ್ ಬರಲ್ಲ, ಸತ್ತೇ ಹೋಗ್ತಾನೆ. ಮತ್ತೆ ಹೇಳ್ತಾರೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಮಾತಾಡ್ತಾರೆ, ಹೌದೌದು ಭೀಷ್ಮಾಚಾರ್ಯ ಹೇಳಿದ್ದೇ ಸರಿ, ಯಾವುದೂ ಸುಳ್ಳಲ್ಲ. ಅಹಂಕಾರದಿಂದ ಯುದ್ಧ ಮಾಡುವಂತ ಪ್ರೇರಣೆ ಮಾಡಿಬಿಡೋದು, ಟೈಮ್ ಬಂದಾಗ ವಾಪಸ್ ಓಡ್ ಬಂದ್ಬಿಡೋದು, ಅದು ಕರ್ಣನ ವೈಭವ. ಆದ್ದರಿಂದ ಇವನು ಘೃಣಿ, ಒಳ್ಳೆ ಕರುಣೆ ಇದೆ, ಮತ್ತೆ ಕೊಟ್ಟ ಮಾತನ್ನ ಮರೆತೇ ಹೋಗ್ತಾನೆ. ಆದ್ದರಿಂದ ಇವನು ಅರ್ಧರಥ ಅಂತ ನನ್ನ ಅಭಿಪ್ರಾಯವೂ ಇದೆ ಅಂತ ದ್ರೋಣಾಚಾರ್ಯ ಯಾವಾಗ ಹೇಳಿದ್ರೋ ಕಣ್ಣು ತಿರುಗೋಯ್ತು, ಅವನಿಗೆ ಕೆಂಪಾಗೋಯ್ತು, ಉದ್ವೃತ್ತ ಲೋಚನನಾಗ್ಬಿಟ್ಟ ಕರ್ಣ. ಭೀಷ್ಮಾಚಾರ್ಯಗೆ ಚುಚ್ಚು ಮಾತುಗಳನ್ನ ಆಡ್ತಾನೆ, ಏನಯ್ಯ ಪಿತಾಮಹ, ನಾನು ಏನ್ ಮಾಡಿದೆ ಅಂತ ನನ್ನ ಮೇಲೆ ದ್ವೇಷದ ಮಾತುಗಳನ್ನ ಆಡ್ತಾ ಇದ್ಯಾ? ಸರಿ, ದುರ್ಯೋಧನನಿಗೋಸ್ಕರವಾಗಿ ನಾನು ಸುಮ್ಮನೆ ಇದ್ದೇನೆ, ನನಗೇನೂ ಗೊತ್ತಿಲ್ಲ, ಶಕ್ತಿ ಇಲ್ಲ ಅಂತ ಹೇಳ್ತೀಯ ಅಲ್ವಾ, ನನ್ನನ್ನು ಅರ್ಧರಥ ಅಂತ ಹೇಳ್ತೀಯ ಅಲ್ವಾ, ನೀನೇ ಅರ್ಧರಥ. ಭೀಷ್ಮಾಚಾರ್ಯ ಹೇಳ್ತಾನೆ ನೋಡ್ರಿ, ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ, ನೀನೇ ಅರ್ಧರಥ. ನಾ ಏನ್ ಮಾಡೋದು? ದುರ್ಯೋಧನ ತಿಳ್ಕೊಳ್ತಿಲ್ಲ, ಜೊತೆಲೇ ಇದ್ದು ಸ್ಕೆಚ್ ಹಾಕೋದು ಅಂತಾರಲ್ಲ, ನಮ್ ಜೊತೆಲೇ ಇದ್ದು ನಮ್ಮನ್ನೇ ದ್ವೇಷ ಮಾಡ್ತಾ ಇದ್ದಾನೆ, ನೀನ್ ಹಾಗೆ, ನಿನ್ನ ಬುದ್ಧಿ ಹಾಗೆ ಅಂತ ರಾಜ ತಿಳ್ಕೊಳ್ತಾ ಇಲ್ಲ. ಎಲ್ಲಾ ರಾಜರು ಒಳ್ಳೆ ಕೆಲಸ ಮಾಡುವಾಗ ನೀನ್ ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ಸುಮ್ಮನೆ ತೇಜೋವಧೆಗಳನ್ನ ಯಾಕೆ ಮಾಡ್ತಾ ಇದ್ಯಾ? ನನ್ನನ್ನ ನೀನು ಬೈದು 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 ತೇಜೋವಧೆ ಮಾಡಿದ್ರೆ ಅವಮಾನ ಆಗೋದು ಯಾರಿಗೆ? ಯಾರಿಗೆ? ನಿನಗೆ. ನಮ್ಮ ಜೊತೆ ಯುದ್ಧ ಮಾಡಬೇಕು ಅಂತ ಬಂದ ಸೈನಿಕರು ಅವ್ರವ್ರಿಗೆ ಆಗಲ್ಲ ಅಂತ ಸೈನ್ಯದಲ್ಲಿ ವಿಭೇದ ಉಂಟಾಗ್ಬಿಟ್ರೆ ಏನ್ ಮಾಡೋದು? ವಯಸ್ಸಾಗ್ಬಿಟ್ರೆ ದೊಡ್ಡವರಾಗ್ಲಿಲ್ಲ, ಕೂದಲುಗಳು ಬೆಳ್ಳಗಾಗ್ಬಿಟ್ರೆ ಪ್ರಯೋಜನ ಇಲ್ಲ, ದುಡ್ಡು ಕಾಸಿಂದ ಪ್ರಯೋಜನ ಇಲ್ಲ, ಒಳ್ಳೆ ಬಂಧುಗಳಿದ್ದಾರೆ ಅಲ್ವಾ, ಇನ್ಫ್ಲೂಯೆನ್ಸ್ ಮಾಡಿ ಮಹಾರಥ ಆಗೋದಿಲ್ಲ. ವಯಸ್ಸಾಗ್ಬಿಟ್ರೆ, ಕೂದಲು ಬೆಳ್ಳಗಾಗ್ಬಿಟ್ರೆ, ದುಡ್ಡಿದ್ದು ಬಿಟ್ರೆ, ಕೌರವರಿಗೆ ತಾತ ಅಂತ ಆಗ್ಬಿಟ್ರೆ ಮಹಾರಥ ಅಲ್ಲ. ಅತಿರಥ ಮಹಾರಥ ರಥಗಳನ್ನ ಲೆಕ್ಕ ಹಾಕ್ಲಿಕ್ಕೆ ತಾಕತ್ತಿಲ್ಲ ಅಷ್ಟೇ. ಕ್ಷತ್ರಿಯರಲ್ಲಿ ದೊಡ್ಡವನು ಯಾರು ಅಂದ್ರೆ ಬಲಶಾಲಿ, ಬ್ರಾಹ್ಮಣರಲ್ಲಿ ದೊಡ್ಡವನು ಯಾರು ಅಂತಂದ್ರೆ ಒಳ್ಳೆ ಸಿದ್ಧಿ ಪುರುಷ, ಶಾಸ್ತ್ರಜ್ಞ, ಮಂತ್ರ. ಅದಾದ್ಮೇಲೆ ದುಡ್ಡು ಯಾರಲ್ಲಿ ಜಾಸ್ತಿ ಇದೆ ಅವನು ವೈಶ್ಯರಲ್ಲಿ ಉತ್ತಮ. ವಯಸ್ಸಲ್ಲಿ ಅಧಿಕರು ಯಾರು ಅಂದ್ರೆ ಶೂದ್ರರಿಗೆ, ವಯಸ್ಸಾದವರಿಗೆ ಮರ್ಯಾದೆ, ಬ್ರಾಹ್ಮಣರಲ್ಲಿ ವಿದ್ಯಾವಂತರಿಗೆ, ಕ್ಷತ್ರಿಯರಲ್ಲಿ ಬಲಶಾಲಿಗಳಿಗೆ, ವೈಶ್ಯರಲ್ಲಿ ದುಡ್ಡಿರೋರಿಗೆ ಮರ್ಯಾದೆ ಕೊಡಬೇಕು. ನೀನ್ ಇಷ್ಟ ಬಂದ ಹಾಗೆ ಲೆಕ್ಕ ಆಗ್ತಾ ಇದ್ದೆ, ಇವನು ಅತಿರಥ, ಇವನು ಮಹಾರಥ, ಇವನು ರಥ, ಇವನು ಅರ್ಧರಥ ಅಂತೆಲ್ಲ ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಅವನು ಇವನು ಕರಿತಾ ಇದೀಯಾ? ದುರ್ಯೋಧನ, ನೀನ್ ಲೆಕ್ಕ ಹಾಕೋ, ತಲೆ ಸರಿಗಿಲ್ಲ ಇವ್ರಿಗೆ. ಭೀಷ್ಮಾಚಾರ್ಯನ್ ಬಿಟ್ಬಿಡು. ಭೀಷ್ಮಾಚಾರ್ಯರು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಲೆಕ್ಕ ಹಾಕ್ತಾ, ಇವನು ಅತಿರಥ, ಇವನು ರಥ, ಇವನು ಮಹಾರಥ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಯಾಕೋ ಸರಿಗಿಲ್ಲ. ಮೌಲ ಅಂದ್ರೆ ದುಡ್ಡಿನಿಂದ ಸಂಪಾದನೆ ಮಾಡಿದ ಸೈನ್ಯ. ಹೀಗಾಗ್ಬಿಡುತ್ತೆ, ನಮ್ಮಲ್ಲೇ ಗಲಾಟೆ ಆಗ್ಬಿಡುತ್ತೆ. ನಮ್ಮ ಸೈನ್ಯ ಗಲಾಟೆ ಆಗಿ ನೀನ್ ಆ ಪಾರ್ಟಿ ನಾನು ಈ ಪಾರ್ಟಿ ಅಂತ ಹೊರಟೋದ್ರೆ, ಗಲಾಟೆ ಆಗ್ಬಿಟ್ರೆ ಏನಪ್ಪಾ ಕಥೆ? ನೂರಾರು ರಾಜ್ಯಗಳಿಂದ ನೂರಾರು ರಾಜರ ಸೈನ್ಯ ಬಂದಿದೆ, ಒಬ್ಬರಿಗೊಬ್ರು ಮುಖವೇ ನೋಡ್ಕೊಂಡಿಲ್ಲ ಲೈಫಲ್ಲಿ. ಆ ಊರುಗಳ ಹೆಸರಿದೆ ಅಂತಲೇ ಗೊತ್ತಿಲ್ಲ ಅನೇಕರಿಗೆ. ಅಂತಹ ರಾಜ್ಯಗಳಿಂದ ಬಂದು ನಮ್ಮಲ್ಲೇ ಗಲಾಟೆ ಆಗೋದು ನೋಡಿ ಅವ್ರನ್ನೆಲ್ಲ ಒಟ್ಟಿಗೆ ಹಿಡ್ಕೊಂಡು ಯುದ್ಧ ಮಾಡೋದು ಹೇಗೆ? ಸುಮ್ಮನೆ ತೇಜೋವಧೆ. ನಾವೇನ್ ಮಾಡ್ಬೇಕು? ನಮ್ಮ ಸೈನಿಕರಿಗೆ ಪಾಂಡವರ ಮೇಲೆ ದ್ವೇಷ ಬರೋ ತರ ಮಾತಾಡ್ಬೇಕು, ನಮ್ಮವರನ್ನೇ ಆಡ್ಕೊಂಡು ತಿರುಗಾಡೋದಲ್ಲ. ಅದರಿಂದ ಭೀಷ್ಮಾಚಾರ್ಯರಂತಹ ಅಲ್ಪಮತಿಗೆ ರಥಾತಿರಥರನ್ನ ಲೆಕ್ಕ ಹಾಕುವಂತ ಜ್ಞಾನ ಇದೆ ಅಂದ್ರೆ ನಂಬಕ್ಕೆ ಸಾಧ್ಯವೇ ಇಲ್ಲ. ನಾನಿದ್ದೇನೆ ಪಾಂಡವರನ್ನ ತಡೆಯಕ್ಕೆ. ಓಡಿಬಿಡ್ತಾರೆ. ಹುಲಿಗಳನ್ನ ನೋಡಿ ಎತ್ತುಗಳು ಹೇಗೆ ಓಡಿಬಿಡುತ್ತೆ, ನಾನು ಬಿಡುವ ಬಾಣದ ಏಟನ್ನ ತಿನ್ಲಿಕ್ಕಾಗದೆ ಪಾಂಡವರು ದಿಕ್ಕಾಪಾಲಾಗಿ ಹೋಗ್ಬಿಡ್ತಾರೆ.
ಆ ಸಾಯ್ಲಿಕ್ಕೆ ರೆಡಿಯಾಗಿದ್ದಾರೆ, ಬುದ್ಧಿ ನೆಟ್ಟಿಗಿಲ್ಲ, ಸಿಕ್ಕಾಪಟ್ಟೆ ವಯಸ್ಸಾಗಿದೆ. ಇವ್ರು ಯಾರು? ಭೀಷ್ಮಾಚಾರ್ಯರು. ಶಾಸ್ತ್ರಜ್ಞರ ಮಾತನ್ನ ಕೇಳಬೇಕು ಅಂತ ಶಾಸ್ತ್ರ ಇದೆ. ಇನ್ನು ವಯಸ್ಸಾದವರ ಮಾತನ್ನ ಕೇಳಬೇಕು ಅಂತ. ಆದ್ರೆ ಸಿಕ್ಕಾಪಟ್ಟೆ ವಯಸ್ಸಾಗಿರುತ್ತಲ್ಲ, ಅವ್ರ ಮಾತನ್ನ ಕೇಳಬಾರ್ದು. ಅತಿವೃದ್ಧರ ಮಾತುಗಳನ್ನ ಕೇಳಬಾರ್ದು. ಯಾಕೆ ಅಂತಂದ್ರೆ ಅತಿಯಾದ ವಯಸ್ಸಾಗ್ಬಿಟ್ರೆ ಅವ್ರ ಮಕ್ಕಳಂತೆ. ಅತಿವೃದ್ಧಾನಾಂ ಪುನರ್ಬಾಲಾಹಿತೇ ಮತಃ. ಸಿಕ್ಕಾಪಟ್ಟೆ ಓವರ್ ಏಜ್ ಆಗ್ಬಿಟ್ರೆ ಅವ್ರ ಮಕ್ಕಳಂತೆ ಆಗ್ಬಿಡ್ತಾರೆ. ಆದ್ದರಿಂದ ವೃದ್ಧರ ಮಾತನ್ನ ಕೇಳಬೇಕು ಅಂತ ಶಾಸ್ತ್ರ. ಅತಿವೃದ್ಧರ ಮಾತು, ಮಕ್ಕಳ ಮಾತಂತ ಕೇಳಬಾರದು. ಆದ್ದರಿಂದ ಭೀಷ್ಮಾಚಾರ್ಯ ಒಬ್ರಿಗೆ ಗೊತ್ತು, ನಾನೇ ಸಮರ್ಥ, ನಾನೇ ಅದು, ನಾನಿದು ಅಂತ ಓಡಾಡ್ತಾ ಇದ್ದಾರೆ. ಬಿಟ್ಟು ಬಿಟ್ರೆ ಬೇಕಾಗಿಲ್ಲ, ಬಿಟ್ಬಿಡೋನ್ನ, ನಾನಿದ್ದೇನೆ. ಆದ್ರೆ ಭೀಷ್ಮಾಚಾರ್ಯರು ಸೇನಾಧಿಪತಿ ಅಂತ ನೀನ್ ರೆಡಿ ಮಾಡಿದ್ದಿ. ಹಾಗಿರುವಾಗ ನಾನು ಯುದ್ಧ ಮಾಡಿ ಪಾಂಡವರನ್ನು ಸೋಲಿಸ್ಬಿಟ್ರೆ ಹೆಸರು ಬರೋದು ಯಾರಿಗೆ ಅಂದ್ರೆ ಭೀಷ್ಮಾಚಾರ್ಯರಿಗೆ. ಸೈನಿಕನಿಗೆ ಬರುತ್ತೋ ಹೆಸರು, ಸೇನಾಧಿಪತಿಗೆ ಬರುತ್ತೋ ಅಂದ್ರೆ ಸೇನಾಧಿಪತಿಗೆ ಹೆಸರು ಬರೋದು, ಸೈನಿಕನಿಗೆ ಬರಲ್ಲ. ಆದ್ದರಿಂದ ನಾಹಂ ಜೀವತಿ ಗಾಂಗೆಯೇ, ಭೀಷ್ಮಾಚಾರ್ಯರು ಬದುಕಿರೋ ತನಕ ನಾನು ಯುದ್ಧ ಮಾಡೋದಿಲ್ಲ. ಮತ್ತೆ ಎರಡನೇ ಸಲ ಅಂತ, ಯಾವತ್ತು ಭೀಷ್ಮಾಚಾರ್ಯರು ಸತ್ತು ಕೆಳಗೆ ಬೀಳ್ತಾರೋ ಅವತ್ತಿಂದ ನಾನು ಪಾಂಡವರ ಜೊತೆಯಲ್ಲಿ ಯುದ್ಧ ಮಾಡ್ತೇನೆ ಅಂತ ಭೀಷಣವಾದ ಪ್ರತಿಜ್ಞೆಯನ್ನ ಕರ್ಣ ಭೀಷ್ಮಾಚಾರ್ಯರ ಮುಂದೆ ಮಾಡಿದ. ಇದು ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಷಟ್ಷಷ್ಟ್ಯುತ್ತರ ಶತತಮೋಧ್ಯಾಯ ರಥಾಧಿರಥ ಸಂಖ್ಯಾನ ಪರ್ವಣಿ ಚತುರ್ಥೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 166 ಅಧ್ಯಾಯಗಳು ಮುಗಿಯುತ್ತೆ. ರಥಾಧಿರಥ ಸಂಖ್ಯಾನ ಪರ್ವದಲ್ಲಿ 4ನೇ ಅಧ್ಯಾಯ ಜೊತೆಯಲ್ಲಿ ಇವತ್ತಿನ ಪಾಠವು ಮುಗಿಯುತ್ತೆ. ಇನ್ನು ಉಳಿದ 4 ಅಧ್ಯಾಯಗಳಲ್ಲಿ ಭೀಷ್ಮಾಚಾರ್ಯರನ್ನ ಸಮಾಧಾನ ಮಾಡ್ತಾನೆ ದುರ್ಯೋಧನ, ಟೆನ್ಷನ್ ಮಾಡ್ಕೋಬೇಡಿ ತಾತ ಅಂತ. ಅದಾದ್ಮೇಲೆ ಪಾಂಡವರ ಸಂಖ್ಯೆಯ ರಥಾತಿರಥರ ಬಗ್ಗೆ ಲೆಕ್ಕ ಹಾಕ್ತಾನೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಸೋಮವಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.